ಓಂ ಶಾಂತಿ. ಇಂದಿನ ಅವ್ಯಕ್ತ ಮುರಳಿಯ ದಿನಾಂಕ 23/3/2025. ಒರಿಜಿನಲ್ ಡೇಟ್ 2/11/2004. ಮುರಳಿಯ ಟೈಟಲ್ ಇದೆ ಸ್ವ ಉಪಕಾರಿ ಬನ್, ಅಪಕಾರಿ ಪರ್ ಭಿ ಉಪಕಾರ ಕರೋ. ಸರ್ವ ಶಕ್ತಿ ಸರ್ವಗುಣ ಸಂಪನ್ನ ಸಮ್ಮಾನದಾತ ಬನೋ. ಸ್ವ ಉಪಕಾರಿಯಾಗಿ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡಿರಿ. ಸರ್ವಶಕ್ತಿ ಸರ್ವಗುಣ ಸಂಪನ್ನ ಸಮ್ಮಾನದಾತ ಆಗಿರಿ. ಸ್ವ ಉಪಕಾರಿ ಈ ಮುರಳಿಯ ಮಹಾವಾಕ್ಯ ಬಹಳ ಇಂಪಾರ್ಟೆಂಟ್ ಇದೆ. ಸ್ವ ಉಪಕಾರಿ, ಉಪಕಾರಿ ಅಂದರೆ ಸೇವಾ. ಸೇವಾ ಅಂದರೆ ಕೇವಲ ಹೊರಗಡೆ ಅಥವಾ ಸ್ಥೂಲ ಅಥವಾ ಮನ ವಚನ ಕರ್ಮದಿಂದ ಇನ್ನೊಬ್ಬರಿಗಾಗಿ ಮಾಡುವುದಷ್ಟೇ ಅಲ್ಲ. ಸ್ವ ಸೇವಾ ಅಂದರೆ ಸ್ವಯಂ ನನ್ನ ಸೇವೆ ಮಾಡ್ಕೊಳ್ಳೋದು, ನನಗೆ ಸಕಾಶ ಕೊಟ್ಕೊಳ್ಳೋದು. ಅಂದರೆ ಸ್ವಯಂನ ಸತ್ಯದ ಕಡೆಗೆ ಮರಳುವುದು, ಅಂದರೆ ಆತ್ಮದ ಮೂಲ ಸ್ಥಿತಿಯ ಸ್ವರೂಪದಲ್ಲಿ ನನ್ನನ್ನು ನಾನು ಅನುಭವಿಸೋದು. ಇದು ಸ್ವ ಉಪಕಾರಿ ಆಗೋದಾಗಿದೆ. ಎಷ್ಟೆಷ್ಟು ನಾನು ನನ್ನ ಸರ್ವಶಕ್ತಿ ಸರ್ವಗುಣ ಸಂಪನ್ನ ಸ್ಟೇಜ್ ಮೇಲೆ ನನ್ನನ್ನು ಎಷ್ಟೆಷ್ಟು ನಿಶ್ಚಯ ಬುದ್ಧಿ ಆತ್ಮ ಆಗಿ ಅನುಭವ ಮಾಡ್ತೀನಿ, ಮತ್ತು ನನ್ನ ಸಂಪೂರ್ಣತೆಯ ಯಾವ ಸ್ಟೇಜ್ ಇದೆ, ಮೂಲ ಸ್ಟೇಜ್, ಬಾಪ್ ಸಮಾನ ಸ್ಟೇಜ್, ಅದರ ಮೇಲೆ ನನಗೆ ಎಷ್ಟೆಷ್ಟು ನಿಶ್ಚಯ ಆಗ್ತದೋ, ಈ ಬುದ್ಧಿಯಲ್ಲಿ ನಿಶ್ಚಯ ಆಗ್ತಾ ಹೋಗ್ತದೋ, ಆಟೋಮೆಟಿಕಲ್ಲಿ ನನ್ನೊಳಗೆ ಇನ್ನೊಬ್ಬರ ಬಗ್ಗೆಯೂ ಕೂಡ ಸರ್ವ ಆತ್ಮರ ಪ್ರತಿಯಾಗಿ ಉಪಕಾರಿಗಳಾಗುವಂತಹ ಶಕ್ತಿ ಬರ್ತದೆ. ಇನ್ನೊಬ್ಬರಲ್ಲಿ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಡ್ರಾಮಾದೊಳಗೆ ನಡೀತಾ ಇರುವಂತಹ ಕ್ಯಾರೆಕ್ಟರ್ ಏನಿದೆ, ವ್ಯಕ್ತಿಗಳೇನಿದಾರ, ಅವರಲ್ಲಿ ಯಾವ ಸತ್ಯತೆ ಇದೆ, ಸಂಪೂರ್ಣತೆ ಇದೆ, ಅದು ನನಗೆ ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾಗ್ತದೆ. ನಾನು ಆತ್ಮ ಎಷ್ಟೆಷ್ಟು ಸ್ವಯಂ ನನ್ನ ಸತ್ಯದ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ಆತ್ಮದ ಗುಣಗಳ ಅನುಭವದಲ್ಲಿ ನಾನು ಅನುಭವಿ ಮೂರ್ತಾಗ್ತೀನಿ, ಆಗ ಇನ್ನೊಬ್ಬರ ಕ್ಯಾರೆಕ್ಟರ್ನಲ್ಲಿ, ಇನ್ನೊಬ್ಬರ ರೋಲ್ನಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನು ನಾನು ಅಸತ್ಯ ಅಂತ ತಿಳಿದು ಅವರೊಳಗೆ ಇರುವ ಸತ್ಯ ಮಾತ್ರ ನನಗೆ ಕಾಣಿಸ್ತದೆ. ಇದಕ್ಕೆ ಬಾಬಾ ಹೇಳ್ತಾರೆ, ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡೋದು. ಅಪಕಾರಿ ಅಂದರೆ ಯಾರು? ಬನಿ ಬನಾಯಿ ಡ್ರಾಮಾ, ಅವಿನಾಶಿ ಡ್ರಾಮಾ, ಎಲ್ಲೂ ಚೇಂಜ್ ಮಾಡಲಿಕ್ಕೆ ಬರದೇ ಇರುವಂಥ ಪರ್ಫೆಕ್ಟ್ ನಿರ್ದೋಷ ಆಗಿರುವಂಥ ಆತ್ಮಗಳು ರೋಲ್ ಏನು ಪ್ಲೇ ಮಾಡ್ತಾ ಇದ್ದಾರೆ ಈ ನಾಟಕದಲ್ಲಿ, ಇದು ಎಲ್ಲವೂ ಕೂಡ ಸರಿಯಾದದ್ದು ಮತ್ತು ಕಲ್ಯಾಣಕಾರಿ ಡ್ರಾಮಾದಲ್ಲಿ ಯಾರೂ ಅಪಕಾರಿಗಳೇ ಇಲ್ಲ. ಅಪಕಾರಿ ಯಾರು? ಹಾಗಾದ್ರೆ ಬಾಬಾ ಹೇಳೋದು, ಯಾವ ಅಪಕಾರಿಗಳ ಮೇಲೆ ನಾವು ಉಪಕಾರ ಮಾಡಬೇಕಾಗಿದೆ ಅಂದರೆ, ಯಾರು ಯಾವುದೇ ರೀತಿಯ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ, ಆ ರೋಲ್ನಲ್ಲಿ ಯಾವುದೇ ರೀತಿಯ ಕಮಜೋರಿ, ಕುಂದು ಕೊರತೆ ಅಥವಾ ಅವಗುಣಗಳು ಅಥವಾ ವಿಕಾರದ ಆ್ಯಕ್ಷನ್ ಅವರಲ್ಲಿ ನಡೀತಾ ಇರ್ಬೋದು. ಆದರೆ ಅದು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಇದು ಆ ಆತ್ಮನ ಸತ್ಯ ಅಲ್ಲ. ಅವರು ಸತ್ಯ ಸ್ವರೂಪ ಸಮಾನ, ನನ್ನ ಸಮಾನ ಆತ್ಮ ಇದ್ದಾರೆ ಎನ್ನುವ ಸತ್ಯವನ್ನು ಮಾತ್ರ ನೋಡುವುದೇ ಪರೋಪಕಾರಿ ಆಗೋದಾಗಿದೆ. ಯಾವಾಗ ನಾವು ಸ್ವಯಂ ನಮಗೆ ನಾವು ಸಮ್ಮಾನ ಕೊಡ್ತಾ ಹೋಗ್ತೀವಿ, ಅರ್ಥಾತ್ ಸತ್ಯದ ಸ್ಟೇಜ್ ಮೇಲೆ ಇರ್ತೀನಿ. ಸತ್ಯ ಅಂದರೆ ಯಾವುದು ಸದಾ ಇದೆ, ಆತ್ಮ ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ, ಸ್ವಮಾನದಲ್ಲಿ ಇರ್ತೀನಿ. ಆಗ ಸರ್ವರ ಸಮ್ಮಾನ ಎಲ್ಲರ ಪ್ರತಿಯಾಗಿ ಆಟೋಮೆಟಿಕಲಿ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ಎಲ್ಲರ ಪ್ರತಿಯಾಗಿ ಸಮ್ಮಾನದ ಭಾವ ಜಾಗೃತ ಆಗ್ತದೆ. ನಾನು ಯಾವಾಗ ಇನ್ನೊಬ್ಬರಿಗೆ ಸಮ್ಮಾನ ಕೊಡ್ತೀನಿ, ಅದು ಕೇವಲ ತೋರಿಕೆಯ ಬಾಹ್ಯ ಸಂಸ್ಕೃತಿಯಾಗದೆ ಅದು ಸಂಸ್ಕಾರ, ಸಮ್ಮಾನ ಕೊಡುವಂಥದ್ದು ನನ್ನ ನ್ಯಾಚುರಲ್ ನೇಚರ್ ಆಗಲಿಕ್ಕೆ ಶುರುವಾಗ್ತದೆ. ಒಂದು ವೇಳೆ ನಾನು ನನ್ನ ನೇಚರ್, ನನ್ನ ಒರಿಜಿನಲ್ ನೇಚರ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತಾ ಹೋದಾಗ, ಯಾವಾಗ ನಾನು ಆತ್ಮ ಸ್ವ ಉಪಕಾರಿ ಆಗ್ತೀನಿ, ಆಗ ಸರ್ವರ ಅರ್ಥಾತ್ ಅಪಕಾರಿಗಳ ಮೇಲೂ ಕೂಡ ಉಪಕಾರಿ ಆಗ್ತೀನಿ. ಆಗ ಸರ್ವಶಕ್ತಿ ಸರ್ವಗುಣ ಸಂಪನ್ನ ದಾತ ಆಗಲಿಕ್ಕೆ ಸಾಧ್ಯ ಇದೆ. ಇದು ಇವತ್ತಿನ ಮುರಳಿಯ ಟೈಟಲ್. ಬಾಬಾ ಇದೇ ವಿಷಯವಾಗಿಯೇ
ಬಾಬಾ ಇವತ್ತಿನ ಮುರಳಿಯಲ್ಲಿ ಡಿಟೇಲ್ ಆಗಿ ತಿಳಿಸಿದ್ದಾರೆ. आज स्नेह के सागर अपने चारों ओर के स्नेही बच्चों को देख हर्षित हो रहे हैं. ಈ ದಿನ ಸ್ನೇಹದ ಸಾಗರ ಬಾಬಾ ಸ್ನೇಹಿ ಮಕ್ಕಳನ್ನು ನೋಡಿ ಬಹಳ ಹರ್ಷಿತ ಆಗ್ತಾ ಇದ್ದಾರೆ. चाहे साकार रूप में सम्मुख है, चाहे स्थूल रूप में दूर बैठे हैं, लेकिन स्नेह सभी को बाबा के पास बैठे हैं, यह अनुभव करा रहा है. ಭಲೆ ಮಕ್ಕಳು ಸಾಕಾರ ರೂಪದಲ್ಲಿ ಸನ್ಮುಖಿದ್ದಾರೆ, ಕೆಲವರು ಸ್ಥೂಲ ರೂಪದಲ್ಲಿ ದೂರನೂ ಕುತ್ಕೊಂಡಿದ್ದಾರೆ. ಆದರೆ ಬಾಬಾಗೆ ಈ ರೀತಿ ಬಾಬನ ಮಕ್ಕಳಿಗೆ ಹೀಗೆ ಅನುಭವ ಆಗ್ತಾ ಇದೆ, ಎಲ್ಲರೂ ಸಮೀಪದಲ್ಲಿದ್ದೀವಿ ಎನ್ನುವಂಥ ಅನುಭವ. ಬಾಪ್ दादा ने देखा कि हर एक बच्चे के दिल में बाप दादा का स्नेह समाया हुआ है. ಬಾಪ್ ದಾದಾರವರು ಇದನ್ನು ನೋಡಿದರು. ಪ್ರತಿಯೊಬ್ಬ ಮಕ್ಕಳ ಹೃದಯದಲ್ಲಿ ಬಾಪ್ ದಾದರ ಸ್ನೇಹ ಸಮಾವೇಶ ಆಗಿರುವಂಥದ್ದು. ಹರ್ ಏಕ್ ಕೆ ದಿಲ್ ಮೇ ಮೇರಾ ಬಾಬಾ ಇಸಿ ಸ್ನೇಹ ಕಾ ಗೀತ್ ಬಜ್ ರಹಾ ಹೈ. ಸ್ನೇಹ ಹಿ ಇಸ್ ದೇಹ और ದೇಹ के संबंध से न्यारा बना रहा है. ಪ್ರತಿಯೊಬ್ಬ ಮಕ್ಕಳ ಹೃದಯದಲ್ಲಿ ಮೀರಾ ಬಾಬಾ ಎನ್ನುವಂಥ ನನ್ನ ಬಾಬಾ ಅನ್ನುವ ಹೃದಯದ ಗೀತೆ ಮೊಳಗ್ತಾ ಇದೆ. ಈ ಸ್ನೇಹವೇ ದೇಹ ಹಾಗೂ ದೇಹದ ಸಂಬಂಧದಿಂದ ನ್ಯಾರ ಮಾಡುವಂಥದ್ದಾಗಿದೆ. ದೇಹ ಹಾಗೂ ದೇಹದ ಸಂಬಂಧ ಅಂದರೆ ಡ್ರಾಮಾದ ಕಲಿಯುಗದ ಅಥವಾ ಈ ಕಲಿಯುಗದ ಎಲ್ಲ ರೋಲ್ಗಳು, ವಿಕಾರಿ ಹಾಗೂ ಅವಗುಣ ತುಂಬಿದಂತಹ ರೋಲ್ಗಳ ಸ್ಮೃತಿಗಳೇನಿದೆ, ಆ ಎಲ್ಲ ದೇಹದ ಸಂಬಂಧಗಳ ಸ್ಮೃತಿಯಿಂದ ನ್ಯಾರ ಆಗುವುದೇ ಜೀವನ್ಮುಕ್ತ ಅವಸ್ಥೆ ಆಗಿದೆ. ಇಂಥ ಒಂದು ಸ್ಥಿತಿಯನ್ನು ಮುಟ್ಟಲಿಕ್ಕೆ ನಮ್ಮನ್ನು ಈ ದೇಹದ ಸಂಬಂಧದಿಂದ ನ್ಯಾರ ಮಾಡುವಂಥದ್ದು ಯಾವುದು ಅಂದರೆ ಬಾಬಾರ ಸ್ನೇಹ. ಬಾಬಾರ ಸ್ನೇಹ ಅಂದರೆ ಯಾವುದು? ಬಾಬಾ ನಮಗೆ ಕೊಡ್ತಾ ಇರುವಂಥ ಸತ್ಯ ಜ್ಞಾನದ ಬೆಳಕು. ಸತ್ಯ ಜ್ಞಾನವೇ ಬಾಬಾ ನಮಗೆ ಕೊಡುವಂಥ ಸ್ನೇಹ. ಈ ಸ್ನೇಹ, ಈ ಜ್ಞಾನದ ಬೆಳಕು ನಾವು ಆತ್ಮರಿಗೆ ಯಾವ ನನ್ನ ಮನಸ್ಸು ಮಾಯೆಯಲ್ಲಿ ವಶೀಭೂತ ಆಗಿದೆ, ದೇಹದ ಸಂಬಂಧದಲ್ಲಿ ವಶೀಭೂತ ಆಗಿದೆ, ಅದರಿಂದ ನ್ಯಾರ ಮಾಡುವಂಥ ಶಕ್ತಿ ಜ್ಞಾನದಲ್ಲಿದೆ. ಸ್ನೇಹ ಹಿ ಮಾಯಾ ಜೀತ್ ಬನಾ ರಹಾ ಹೈ. ಸ್ನೇಹ ಮಾನ ಬಾಬಾ ಅಂದ್ರೇ ಜ್ಞಾನ, ಜ್ಞಾನ ಅಂದ್ರೇ ಬಾಬಾ. ಬಾಬಾ ಕೊಡುವಂಥ ಜ್ಞಾನವೇ ಬಾಬಾ ನಮಗೆ ಕೊಡ್ತಾ ಇರುವಂಥ ಸ್ನೇಹ ಆಗಿದೆ. ಯಾವಾಗ ನಾವು ನಾಲೆಜ್ಫುಲ್ ಆಗ್ತೀವಿ, ನಾಲೆಜ್ನ ಬೆಳಕಿನಲ್ಲಿರ್ತೀವಿ, ಆಗ ಅದು ನಮ್ಮನ್ನು ಮಾಯಾಜೀತರನ್ನಾಗಿ ಮಾಡ್ತದೆ. ಜहाँ ದಿಲ್ ಕಾ ಸ್ನೇಹ ಹೇ ವಹಾ ಮಾಯಾ ದೂರ್ ಸೆ ಹಿ ಭಾಗ್ ಜಾತಿ ಹೇ. ಎಲ್ಲಿ ನನಗೆ ಜ್ಞಾನದ ಮೇಲೆ ಪ್ರೀತಿ ಇದೆ, ಬಾಬಾರ ಮೇಲೆ ಆ ಹೃದಯದ ಪ್ರೀತಿ ಇದೆ, ಆಗ ಅಲ್ಲಿ ಆ ಸ್ಥಾನದಲ್ಲಿ ಮಾಯಾನೂ ಕೂಡ ದೂರ ಹೋಗ್ತದೆ. ಸ್ನೇಹ ಕಿ ಸಬ್ಜೆಕ್ಟ್ ಮೇ ಸರ್ವ ಬಚ್ಚೆ ಪಾಸ್ ಹೇ. ಬಾಬಾರ ಸ್ನೇಹದ ಸಬ್ಜೆಕ್ಟ್ನಲ್ಲಿ, ಬಾಬನನ್ನು ಪ್ರೀತಿ ಮಾಡುವ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಪಾಸಿದ್ದಾರೆ. ಏಕ್ ಹೇ ಸ್ನೇಹ, ದೂಸರಾ ಹೇ ಸರ್ವಶಕ್ತಿಮಾನ್ ಬಾಬಾ ದ್ವಾರ ಸರ್ವಶಕ್ತಿಯೋಂ ಕಾ ಖಜಾನಾ. ಒಂದಾಗಿದೆ ಬಾಬಾರ ಸ್ನೇಹ, ಎರಡನೇದು ಸರ್ವಶಕ್ತಿವಂತ ಬಾಬಾ ಎಲ್ಲ ಮಕ್ಕಳಿಗೂ ಸರ್ವಶಕ್ತಿಗಳ ಖಜಾನೆಯನ್ನು ಕೊಟ್ಟಿದ್ದಾರೆ. तो आज बाप दादा एक तरफ तो स्नेह को देख रहे हैं, दूसरी तरफ शक्ति सेना की शक्तियों को देख रहे हैं. ಇವತ್ತು ಬಾಪ್ ದಾದಾರವರು ಮಕ್ಕಳನ್ನು ಈ ರೀತಿ ನೋಡ್ತಾ ಇದ್ದಾರೆ. ಒಂದು ಕಡೆಗೆ ಮಕ್ಕಳಲ್ಲಿ ಬಾಬಾರ ಸ್ನೇಹವನ್ನು ನೋಡ್ತಿದ್ದಾರೆ, ಇನ್ನೊಂದು ಕಡೆಗೆ ಆತ್ಮರಲ್ಲಿ, ಶಕ್ತಿಯರಲ್ಲಿ ಶಕ್ತಿ ಎಷ್ಟಿದೆ ಅನ್ನೋದನ್ನು ನೋಡ್ತಿದ್ದಾರೆ. जितना स्नेह समाया हुआ है उतना ही ಸರ್ವಶಕ್ತಿಯಾ भी समाई हुई है. ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ, ಮಕ್ಕಳಲ್ಲಿ ಎಷ್ಟು ಬಾಬಾರ ಸ್ನೇಹ, ಬಾಬಾರ ಜ್ಞಾನವನ್ನು ಸಮಾವೇಶ ಮಾಡಿಕೊಂಡಿದ್ದೀರಿ, ಅಷ್ಟೇ ಸರ್ವಶಕ್ತಿಗಳನ್ನು ಕೂಡ ಸಮಾವೇಶ ಅರ್ಥಾತ್ ಧಾರಣಾ ಸ್ವರೂಪ ಅಥವಾ ಯಾದ ಸ್ವರೂಪ ಅದಾವೇನು. ಬಾಪ್ दादा ने सभी बच्चों को एक जैसी सर्वशक्तियाँ दी है. मास्टर सर्वशक्तिवान बनाया है. ಬಾಬಾ ತನ್ನ ಸ್ನೇಹದ ಮೂಲಕ, ಜ್ಞಾನದ ಮೂಲಕ ಮಕ್ಕಳಿಗೆ ಈ ಜಾಗೃತಿಯನ್ನು ಮಾಡಿಸಿದ್ದಾರೆ. ನೀವು ನನ್ನ ಸಮಾನ್ ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀರಿ.
ಅರ್ಥಾತ್ ಶಕ್ತಿ ಆತ್ಮದಲ್ಲಿ, ಅನಾದಿ ಆತ್ಮನಲ್ಲಿ ಆಲ್ರೆಡಿ ಇವೆ. ಅವು ಇವೆ ಎನ್ನುವಂಥ ಬೆಳಕು, ಜ್ಞಾನ ಬಾಬಾ ಕೊಟ್ಟಿದ್ದರಿಂದ ಬಾಬಾ ನಮಗೆ ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಜಿಸ್ಕೋ ಸರ್ವಶಕ್ತಿವಾನ್ ಕಿಸ್ಕೋ ಶಕ್ತಿವಾನ್ ನಹಿ ಬನಾಯ. ಬಾಬಾ ಅಂತಾರೆ, ನಾನು ಯಾರಿಗಾದರೂ ಶಕ್ತಿವಾನ್, ಕೆಲವರಿಗೆ ಸರ್ವಶಕ್ತಿವಾನ್ ಮಾಡಿದ್ದೀನೇನು. आप सब भी अपना ಸ್ವಮಾನ್ ಮಾಸ್ಟರ್ ಸರ್ವಶಕ್ತಿವಾನ್ कहते हो ना. ತಾವು ಸಹ ತಮ್ಮ ಸ್ವಮಾನದಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ಕೋತೀರಲ್ಲ. तो बाप दादा चारों ओर के बच्चों से पूछते हैं कि हर एक अपने में सर्वशक्तियों का अनुभव करते हो. ಪ್ರತಿಯೊಬ್ಬ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಬಾಬಾ ಈ ಮಾತನ್ನು ಕೇಳ್ತಿದ್ದಾರೆ. ಮಕ್ಕಳೇ, ತಮ್ಮೊಳಗೆ ತಾವು ಸರ್ವಶಕ್ತಿಗಳ ಅನುಭವ ಮಾಡ್ತಿದ್ದೀರೇನೋ. ಸದಾ ಸರ್ವಶಕ್ತಿಯೋ ಪರ್ ಅಧಿಕಾರ ಹೇ. ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ, ನಿಮ್ಮೆಲ್ಲ ಶಕ್ತಿಗಳ ಮೇಲೆ ನಿಮಗೆ ಅಧಿಕಾರ ಇದೆಯಾ? ಸರ್ವಶಕ್ತಿಯ ಬಾಪ್ ದಾದಾ ಕಾ ವರ್ಸಾ ತೋ ಅಪ್ನೇ ವರ್ಸೆ ಪರ್ ಅಧಿಕಾರ ಹೇನಾ. ಬಾಬಾ ಮತ್ತೆ ಮತ್ತೆ ಕೇಳ್ತಿದ್ದಾರೆ, ಸರ್ವಶಕ್ತಿಗಳ ಮೇಲೆ ತಮಗೆ ಬಾಬಾ ಕೊಟ್ಟಿರುವಂಥ ಈ ಆಸ್ತಿಯ ಮೇಲೆ ತಮಗೆ ಪೂರ್ಣ ಅಧಿಕಾರ ಇದೆಯಲ್ಲ. ಬಾಬಾ ಎಲ್ಲರಿಗೂ ಕೇಳ್ತಿದ್ದಾರೆ, ಅಕ್ಕಂದರಿಗೆ, ಟೀಚರ್ಸ್ಗೆ ಮತ್ತು ಪಾಂಡವ ಅಣ್ಣಂದಿರಿಗೆ ಎಲ್ಲರಿಗೂ ಕೇಳ್ತಿದ್ದಾರೆ, ಇವುಗಳ ಮೇಲೆ ನಿಮ್ಮದು ಅಧಿಕಾರ ಇದೆಯಲ್ಲ. ಆ ಶಕ್ತಿಗಳು ನಿಮ್ಮ ಆರ್ಡರ್ನ ಮಾನ್ಯತೆ ಮಾಡ್ತಾವಲ್ಲ, ಅವು ನೀವು ಕೇಳಿದಾಗ ಹಾಜೀರ್ ಆಗ್ತವೆಯಲ್ಲ. ಬಾಬಾ ನಮಗೆ ಈ ಸೂಕ್ಷ್ಮ ಸ್ಮೃತಿಯನ್ನು ಕೊಡಿಸ್ತಿದ್ದಾರೆ. ಯಾವ ಕಣ್ಣಿಗೆ ಕಾಣದೇ ಇರುವಂಥ ಆತ್ಮನ ಸೂಕ್ಷ್ಮ ಶಕ್ತಿಗಳಿವೆ, ಆ ಶಕ್ತಿಗಳಿಗೆ ನೀವು ನಿಮ್ಮ ಆತ್ಮಸ್ಥಿತಿಯಲ್ಲಿ, ಅಂದರೆ ಅಧಿಕಾರಿಯಾಗಿ ಸ್ವಸ್ಥಿತಿಯಲ್ಲಿ ಇದ್ದುಕೊಂಡು ಆರ್ಡರ್ ಮಾಡಿದ್ರಿ ಸಮಯಾನುಸಾರ ಅಂತಂದರೆ ಆ ಶಕ್ತಿಗಳು ನಿಮಗೆ ಹಾಜೀರಾಗ್ತವೆ. ಜೈಸಾ ಸಮಯ ಜೈಸಿ ಪರಿಸ್ಥಿತಿ ವೈಸೆ ಶಕ್ತಿ ಕಾರ್ಯ ಮೇ ಲಗಾ ಸಕೋ. ನೀವು ಆಹ್ವಾನ ಮಾಡಿದಾಗ ಸಮಯ ಅನುಸಾರ, ಪರಿಸ್ಥಿತಿ ಅನುಸಾರ ತಮ್ಮೊಳಗೆ ಇರುವಂಥ ಶಕ್ತಿಗಳನ್ನು ತಾವು ಯೂಸ್ ಮಾಡ್ಕೋಬಹುದು. ಅದಕ್ಕಾಗಿ ಬೇಕು ಜ್ಞಾನದ ಬೆಳಕು, ಜ್ಞಾನದ ಸ್ಮೃತಿ ಮತ್ತು ಪ್ರಾಕ್ಟೀಸ್. ऐसे अधिकारी आत्माएं बने हो क्योंकि बाबा ने वर्षा दिया और वर्षे को आपने अपना बनाया. ಬಾಬಾ ಕೊಟ್ಟಿರುವ ಆಸ್ತಿ ನೀವು ನಿಮ್ಮದನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಅದರ ಮೇಲೆ ಅಧಿಕಾರಿ ಆಗಿದ್ದಿರಲ್ಲ ಅಂತ ಕೇಳ್ತಾರೆ ಬಾಬಾ. ಬಾಬಾ ಆ ಶಕ್ತಿಗಳ ಇರುವುದರ ಕಾನ್ಷಿಯಸ್ ಬಾಬಾ ನಮಗೆ ಕೊಟ್ಟಿದ್ದಾರೆ. ಆದರೆ ಅವುಗಳನ್ನು ಯೂಸ್ ಮಾಡಿಕೊಂಡಾಗ ಮಾತ್ರ ನಾವು ಬಾಬಾ ಕೊಟ್ಟಿರುವಂಥ ಶಕ್ತಿಗಳ ಮೇಲೆ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇದೆ. ಜಿಸ್ ಸಮಯ ಜಿಸ್ ವಿಧಿ ಸೆ ಅವಶ್ಯಕತಾ ಹೋ ಉಸ್ ಸಮಯ ಕಾರ್ಯ ಮೇ ಲಗ್ ಜಾಯೆ. मानो समाने की शक्ति की आपको आवश्यकता है, ऑर्डर करते हो समाने की शक्ति को, तो आपका ऑर्डर मान जी हाजिर हो जाती है. ಬಾಬಾ ಪ್ರಶ್ನೆ ಮಾಡ್ತಾರೆ, ಮಕ್ಕಳೇ, ಯಾವಾಗ ನಿಮಗೆ ಶಕ್ತಿಗಳ ಅವಶ್ಯಕತೆ ಇರ್ತದ, ಯಾವ ಸಮಯದಲ್ಲಿ ನಿಮಗೆ ಎದುರಿಸುವಂಥ ಶಕ್ತಿ ಇದೆ, ಆ ಶಕ್ತಿಯನ್ನು ಆರ್ಡರ್ ಮಾಡಿದಾಗ ಹಾಗೆಯೇ ಆ ಶಕ್ತಿಯ ಹಾಜೀರಾಗ್ತದಲ್ಲ. ಅಂದಮೇಲೆ ನಿಮ್ಮ ಭುಜಗಳನ್ನು ಅಲಗಾಡಿಸ್ರಿ, ಕೈ ಅಲಗಾಡಿಸಿ ಹೇಳ್ರಿ ನನಗೆ ಹಾಂ ಬಾಬಾ ಅಂಥೇಳಿ. ಎದುರಿಸುವಂಥ ಶಕ್ತಿ, ಪರಿಸ್ಥಿತಿಯನ್ನು ಫೇಸ್ ಮಾಡುವಂಥ ಶಕ್ತಿ ಅದು ನಿಮಗೆ ಹಾಜೀರ್ ಆಗುತ್ತಲ್ಲ. ಅಥವಾ 10 ಬಾರಿ ಹೇಳಿದಾಗ 11ನೇ ಬಾರಿ ಬಂದು ಅದು ನಿಮಗೆ ಈ ರೀತಿ ಆಗ್ತದೇನು? 10 ಬಾರಿ ನೀವು ಆ ವಿಷಯವನ್ನು, ಆ ಪರಿಸ್ಥಿತಿಯನ್ನು ನಿಮ್ಮಲ್ಲಿ ಸಮಾವೇಶ ಮಾಡ್ಕೊಳ್ತೀರಿ. 11ನೇ ಬಾರಿಗೆ 10 ಬಾರಿ ತಡ್ಕೊಂಡು 11ನೇ ಬಾರಿ ತಡ್ಕೊಳ್ಳಿಲ್ಲ ಅಂತ ಅಂತಾರೆ ದೊಡ್ಡವರು. ಹಾಗೆ ಆ ಥರ ಮೇಲೆ ಕೆಳಗಾಗ್ತದೇನು ಸ್ಥಿತಿ ಅಂತ ಬಾಬಾ ಕೇಳ್ತಿದ್ದಾರೆ. ತಾವು ಯಾವಾಗ ಪರಿಸ್ಥಿತಿ ಅನುಸಾರ, ಸಮಯ ಅನುಸಾರ ಯಾವ ಶಕ್ತಿಗೆ ಆಹ್ವಾನ ಮಾಡ್ತೀರೋ ಆ ಶಕ್ತಿಯು ಹಾಜೀರಾಯಿತೆಂದರೆ ಆ ಪರಿಸ್ಥಿತಿಯನ್ನು ಸ್ವಸ್ಥಿತಿಯಿಂದ ಪಾಸ್ ಮಾಡ್ತೀರಿ ಅಂತಂದರೆ ಇದಕ್ಕೆ ಹೇಳಲಾಗ್ತದೆ ಸರ್ವಶಕ್ತಿಗಳ ಮೇಲೆ ಅಧಿಕಾರಿಯಾಗೋದು ಅಂತ. ಬಾಬಾ ಇಂತಹ ಅಧಿಕಾರ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ. ಆದರೆ ಮಕ್ಕಳು ನಂಬರ್ ವಾರ್ ಇದ್ದಾರೆ. सदा और सहज हो, ನ್ಯಾಚುರಲ್ हो, ನೇಚರ್ हो, उसकी ವಿಧಿ ಕ್ಯಾ ಹೈ. ಬಾಬಾ ಕೇಳ್ತಾರೆ, ಎಲ್ಲ ಶಕ್ತಿಗಳು ಸಹಜವಾಗಿ ಹಾಜೀರಾಗಬೇಕು, ನ್ಯಾಚುರಲ್ ಆಗಿ ಹಾಜೀರಾಗ್ತಾ ಅಥವಾ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಅಧಿಕಾರಿಯಾಗಿ
ಅದು ನಮ್ಮ ನೇಚರ್ ಆಗಬೇಕು ಅಂದರೆ ಅದರ ವಿಧಿ ಏನು, ಸಹಜ ವಿಧಿ ಏನು? ಯಾರು ಹಜೂರ್ ಶಿವಬಾಬಾ ಇದ್ದಾರೆ ಅವರನ್ನು ಯಾವಾಗ ನಾವು ಶ್ರೀಮತದ ಅನುಸಾರ ನಡಿತೀವಿ, ಅವರ ಹೆಜ್ಜೆಯ ಮೇಲೆ ನಡಿತೀವಿ. ಬಾಬನ್ ಪ್ರಥಮ ಶ್ರೀಮತ ಆಗಿದೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು. ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಮೊದಲನೆಯ ಶ್ರೀಮತವನ್ನು, ಹಜೂರ್ನ ಶ್ರೀಮತವನ್ನು ಪಾಲಿಸ್ತೀವಿಯೋ ಆಗ ಎಲ್ಲ ಶಕ್ತಿಗಳು ನಮ್ಮ ಎದುರುಗಡೆ ಬಂದು ಹಾಜರಾಗ್ತವೆ. ಒಂದು ವೇಳೆ ಬಾಬಾರವರಿಗೆ ಆಗಾಗ ನಾವು ಶ್ರೀಮತದ ಪಾಲನೆ ಮಾಡ್ತೀವಿ ಅಂದರೆ ಶಕ್ತಿಗಳು ಕೂಡ ಆಗಾಗ ಅವು ನಮ್ಮ ಮಾತನ್ನು ಕೇಳ್ತವೆ. ಬಾಪ್ ದಾದಾ ಹರ್ ಏಕ್ ಬಚ್ಚೆ ಕೋ ಬಾಪ್ ಸಮಾನ್ ದೇಖನೆ ಚಾಹತೆ ಹೇ, ನಂಬರ್ವಾರ್ ನಹಿ ದೇಖನೆ ಚಾಹತೆ और बाप सभी का लक्ष्य भी बाप समान बनने का है. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ಮಕ್ಕಳನ್ನು ಶಿವಬಾಬಾರವರು ತಮ್ಮ ಸಮಾನ, ತಂದೆಯ ಸಮಾನ ನೋಡಲಿಕ್ಕೆ ಇಷ್ಟಪಡ್ತಾರೆ. ನಂಬರ್ ವಾರ್ ನೋಡಲಿಕ್ಕೆ ಬಾಬಾ ಇಷ್ಟಪಡೋದಿಲ್ಲ. ತಮ್ಮದು ಲಕ್ಷ್ಯನೂ ಕೂಡ ತಂದೆ ಸಮಾನ ಆಗೋದಿದೆಯಲ್ಲ, ತಂದೆಯ ಸಮಾನ ಅಂತಂದರೆ ಆತ್ಮ ರೂಪದಲ್ಲಿ ಮೂಲ ವತನದಲ್ಲಿ ಯಾವಾಗ ನಾವು ಆತ್ಮನ ಮನ ಬುದ್ಧಿ ಸಂಸ್ಕಾರ ಶಿವಬಾಬಾರ ಮನಬುದ್ಧಿ ಸಂಸ್ಕಾರಗಳಿಗೆ ಮ್ಯಾಚ್ ಆಗ್ತಿತ್ತೋ, ಮನ್ಮನಾಭವ ಆಗಿತ್ತೋ, ಸಮಾನ ಆಗಿದ್ವೋ, ಅಂತಹ ಸ್ವರೂಪವನ್ನು ಬಾಬಾ ಮತ್ತೆ ಕಲ್ಪದ ನಂತರ ಮಕ್ಕಳಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಈ ಸಮಯದಲ್ಲಿ ಅಂಥ ಮಕ್ಕಳ ಆತ್ಮಗಳ ಮನಸ್ಸು ದ್ವಾಪರ ಯುಗದಿಂದ ಮಾಯೆಗೆ ವಶೀಭೂತಾಗಿರುವ ಕಾರಣದಿಂದ ಮನಸ್ಸು ಕಮ್ಜೋರ್, ಮನಸ್ಸು ರೋಲ್ ಕಾನ್ಷಿಯಸ್ನಲ್ಲಿ ಬಂದಿರೋದ್ರಿಂದ ಅಥವಾ ಆಬ್ಜೆಕ್ಟ್ ಕಾನ್ಷಿಯಸ್ನಲ್ಲಿ ಬಂದಿರೋದ್ರಿಂದ ಅಥವಾ ಬಾಡಿ ಕಾನ್ಷಿಯಸ್ನಲ್ಲಿ ಬಂದಿರುವ ಕಾರಣದಿಂದ ಈಗ ಬಾಪ್ ಸಮಾನ್ ಸ್ಥಿತಿ ಮಾಡ್ಕೊಳ್ಳಿಕ್ಕೆ ಆ ಮನಸ್ಸನ್ನು ಮತ್ತೆ ಸತೋಪ್ರಧಾನವೆಲ್ಲವುಗಳಿಂದ ಬಾಡಿ ಕಾನ್ಷಿಯಸ್ಸಿಂದ ನ್ಯಾರ ಆಗಿ ಮತ್ತೆ ಮನಸ್ಸನ್ನು ಮೊದಲಿನ ಸತೋಪ್ರಧಾನ ಮನಸ್ಸು ಮಾಡಲಿಕ್ಕೆ ಬಾಬಾ ಯಾವ ನಾಲೆಜ್ ನಮಗೆ ಕೊಡ್ತಾ ಇದ್ದಾರೆ, ಆ ನಾಲೆಜ್ನ ಆಧಾರದಿಂದ ಮಾಯೆಯನ್ನು ತಿಳ್ಕೊಂಡು ಮಾಯೆಯಿಂದ ಮುಕ್ತ ಆಗಿ ಮನಸ್ಸನ್ನು ಸತೋಗೊಳಿಸಿದಾಗ ಈ ಮನಸ್ಸು ಮತ್ತೆ ಆತ್ಮನಲ್ಲಿ ಮರ್ಜ್ ಆಗ್ತದ. ಆಗ ಸಂಪೂರ್ಣ ಸ್ಥಿತಿಯನ್ನು ಪಡೆದಾಗ ನಾವು ಬಾಬನ್ ಸಮಾನ ಆಗಲಿಕ್ಕೆ ಸಾಧ್ಯ. ಅಂದಮೇಲೆ ಮಕ್ಕಳೇ, ನಿಮಗೂ ಸಹ ಬಾಬನ್ ಸಮಾನ ಆಗುವ ಲಕ್ಷ್ಯ ಇದೆಯಲ್ಲ. ನಮಗೆಲ್ಲ ಹೀಗೆ ವಿಚಾರ ಬರ್ತದೆ, ನಾವೆಂದರೆ ಪರಮಾತ್ಮನ ಸಮಾನ ಹೆಂಗಾಗಕ್ಕೆ ಸಾಧ್ಯ? ನೋಡಿದರೆ ನಮ್ಮೊಳಗೆ ಇಷ್ಟೆಲ್ಲ ಇನ್ನೂ ವೀಕ್ನೆಸ್ ಅದಾವ, ಇಷ್ಟು ಕಮ್ಜೋರಿಗಳದಾವ, ನಮ್ಮಿಂದ ಎಷ್ಟೆಲ್ಲ ತಪ್ಪುಗಳಾಗ್ತಾ ಇದ್ದಾವಂತ. ಆದರೆ ಈ ಎಲ್ಲ ತಪ್ಪುಗಳಾಗ್ತಾ ಇರುವುದು, ಕಮ್ಜೋರಿಗಳಿರುವುದು ರೋಲ್ನಲ್ಲಿ, ಪಾರ್ಟ್ ಒಳಗೆ, ಪಾರ್ಟ್ ಡ್ರಾಮಾ ನಮಗೆ ಕೊಟ್ಟಿರುವಂಥದ್ದು, ನಿರ್ದೇಶಕ ನಮಗೆ ಕೊಟ್ಟಿರುವಂಥದ್ದು. ನಿರ್ದೇಶಕನೇ ಅವಿನಾಶಿ ನಾಟಕದಲ್ಲಿ ಸ್ಕ್ರಿಪ್ಟ್ ಅನುಸಾರ ಯಾವ ಕಮ್ಜೋರಿಯನ್ನು ತುಂಬಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ, ಅದು ನಾನಲ್ಲ ಅನ್ನುವಂಥ ಜ್ಞಾನ ಬಾಬಾ ನಮಗೇನು ಕೊಟ್ಟಿದ್ದಾರೆ. ಅರ್ಥಾತ್ ನಾನು ಆತ್ಮ ಬಾಪ್ ಸಮಾನ್ ಸಂಪೂರ್ಣ ಇದ್ದೀನಿ. ಈ ಮನಸ್ಸು ಮಾಯೆ ವಶೀಭೂತ ಆಗಿದೆ. ಈ ಮನಸ್ಸನ್ನು ಕೂಡ ಅದರಿಂದ ನ್ಯಾರಗೊಳಿಸಿ ಆ ಮನಸ್ಸು ಸತೋ ಮನಸ್ಸು ಮಾಡಬೇಕನ್ನುವಂಥ ಸ್ಮೃತಿನೇ ಬಾಪ್ ಸಮಾನರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಬಾಬಾ ಕೇಳ್ತಾರೆ, ಬಾಬಾ ಏನಾದರೂ ಕೇಳಿದರೆ ಹೇಳ್ತಿರಲ್ಲ ಬಾಪ್ ಸಮಾನ ಆಗ್ತೀವಿ ಅಂತ, ಅಂದಮೇಲೆ ಚೆಕ್ ಮಾಡಿಕೊಡ್ರಿ. ಸರ್ವಶಕ್ತಿಗಳದಾವ, ಸರ್ವಶಕ್ತಿ ಸರ್ವದರ ಮೇಲೆ ಅಂಡರ್ಲೈನ್ ಮಾಡಿಕೊಡ್ರಿ. ಸರ್ವ ಗುಣಗಳದಾವ. ಬಾಪ್ ಸಮಾನ ಸ್ಥಿತಿ ಹೇ, ಕಭಿ ಭೀ ಸ್ವಯಂ ಕಿ ಸ್ಥಿತಿ ಕಭಿ ಕೋಯಿ ಪರಿಸ್ಥಿತಿ ವಿಜಯ್ ತೋ ನಹಿ ಪ್ರಾಪ್ತ ಕರ್ ಲೇತಿ ಹೇ. ಬಾಬಾ ಕೇಳ್ತಾರೆ, ಸ್ಥಿತಿ, ಬಾಬನ್ ಸ್ಥಿತಿ ಇದೆಯಾ, ಬಾಪ್ ಸಮಾನ ಸ್ಥಿತಿ ಇದೆಯಾ? ಕೆಲವೊಮ್ಮೆ ಸ್ವಸ್ಥಿತಿಯಲ್ಲಿ, ಕೆಲವೊಮ್ಮೆ ಪರಿಸ್ಥಿತಿ. ಸ್ವಸ್ಥಿತಿ ಅಂದರೆ ಆತ್ಮನ ಸತ್ಯಸ್ಥಿತಿ. ಪರಿಸ್ಥಿತಿ ಅಂತಂದರೆ ನನ್ನನ್ನು ಬಾಡಿ ಕಾನ್ಷಿಯಸ್ ಒಳಗೋ, ನನ್ನನ್ನು ದೇಹ ಅಂತನೋ, ವ್ಯಕ್ತಿ ಅಂತನೋ, ಅಥವಾ ಡ್ರಾಮಾದ ರೋಲೇ ಸತ್ಯ ಅಂತ ತಿಳ್ಕೊಳ್ಳೋದೇ ಪರಿಸ್ಥಿತಿ. ಈ ರೀತಿ ಯಾವಾಗ ಸ್ವಯಂನ ಸ್ಥಿತಿಯನ್ನು ಮರಿತೀರಿ, ಕಮ್ಜೋರ್ ಆಗ್ತದ, ಆಗ ಪರಿಸ್ಥಿತಿ ನಿಮ್ಮ ಮೇಲೆ ವಿಜಯ ಆಗ್ತದೆ. ಸದಾ ಸ್ವಸ್ಥಿತಿ विजयी रहे उसका साधन है सदा स्वमान और सम्मान का ಬ್ಯಾಲೆನ್ಸ್. ಬಾಬಾ ಹೇಳ್ತಾರೆ, ಸ್ಥಿತಿ ಯಾವಾಗ ಕಮ್ಜೋರ್ ಆಗ್ತದೆ ಆಗ ಪರಿಸ್ಥಿತಿ ನಿಮ್ಮ ಮೇಲೆ ದಾಳಿ ಮಾಡ್ತದೆ. ಅಂದಮೇಲೆ ಸದಾ ಸ್ವಸ್ಥಿತಿ ವಿಜಯ ಆಗಿರಬೇಕು, ಸದಾ ಆತ್ಮಸ್ಥಿತಿ ಇರಬೇಕು, ಸದಾ ಸತ್ಯದಲ್ಲಿ ಸ್ಥಿತ ಆಗಿರಬೇಕು. ಅಂದರೆ ಅದಕ್ಕೆ ಸಾಧನ ಆಗಿದೆ
ಸದಾ ಸ್ವಮಾನದಲ್ಲಿರುವುದು ಮತ್ತು ಎಲ್ಲರಿಗೂ ಸಮ್ಮಾನ ಕೊಡುವಂಥ ಬ್ಯಾಲೆನ್ಸ್. ಅಂದರೆ ಹೀಗೂ ಅಲ್ಲ, ಸ್ವಮಾನದ ಅಭ್ಯಾಸವನ್ನು ಬಿಟ್ಟು ಸಮ್ಮಾನ ಈ ರೀತಿ ಕೊಡಲಿಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಮನ್ನು ನಾವು ಕೀಳಾಗಿ ಇನ್ನೊಬ್ಬರನ್ನು ಬಹಳ ಮೇಲೆತ್ತಿ ನೋಡ್ತೀವಿ. ಹೇಗೆ ಪರಮಾತ್ಮನನ್ನು ಪರಮಾತ್ಮ ಅಂತ ತಿಳ್ಕೊಂಡು ಭಕ್ತಿಯಲ್ಲಿ ನಮ್ಮನ್ನು ಬಹಳಷ್ಟು ನಿನ್ನ ಚರಣದ ದಾಸ ಧೂಳು ಅಂತ ತಿಳ್ಕೊಂಡು ಭಕ್ತ ಆಗ್ತಿದ್ವಿ. ಆಗ ಇಬ್ಬರಿಗೂ ಮ್ಯಾಚ್ ಆಗ್ತಿರಲಿಲ್ಲ. ಹಾಗೆಯೇ ಈ ಸಮಯದಲ್ಲೂ ಕೂಡ ಯಾರೇ ಕ್ಯಾರೆಕ್ಟರ್ಗೆ, ಯಾವುದೇ ಪಾತ್ರಧಾರಿಗೆ, ಭಲೆ ಅವರು ಆಗಿರಲಿ ಅಥವಾ ಯಾವುದೇ ರೋಲ್ ಪ್ಲೇ ಮಾಡಲಿ, ಸಮ್ಮಾನ ಆತ್ಮನಿಗೆ ಕೊಡಬೇಕಾಗಿದೆ. ದೇಹ, ಪೊಸಿಷನ್, ಅವ್ರ ವರ್ಚಸ್ಸು, ಅವರಲ್ಲಿಗಿರುವಂಥ ಧನ, ಅವ್ರ ಬ್ಯಾಕ್ಗ್ರೌಂಡಿಗಲ್ಲ. ಪ್ರತಿಯೊಬ್ಬ ಆತ್ಮ ಪರಂಧಾಮದಿಂದ ಕೆಳಗೆ ಬಂದು ರೋಲ್ ಪ್ಲೇ ಮಾಡ್ತಾ ಇರುವಂಥ ಪ್ರತಿ ಆತ್ಮನೂ ಸಮಾನಾಗಿರುವ ಕಾರಣದಿಂದ ಆತ್ಮನ ಒರಿಜಿನಲ್ ನೇಚರನ್ನು ನೋಡ್ತಾ ನಾವು ಪ್ರತಿಯೊಬ್ಬರಿಗೂ ಸಮ್ಮಾನ ಕೊಡಬೇಕಾಗಿದೆ. ಹೀಗೂ ಅಲ್ಲ, ನಾವು ನಮ್ಮನ್ನು ಕೆಳಗೆ ಮಾಡಿಕೊಂಡು ಅವರಿಗೆ ಸಮ್ಮಾನ ಕೊಡೋದಂಥ ಹಾಗೂ ಅಲ್ಲ, ಅಥವಾ ನಮ್ಮನ್ನು ಬಹಳಷ್ಟು ಶ್ರೇಷ್ಠ, ನನ್ನನ್ನು ಇಷ್ಟು ಶ್ರೇಷ್ಠ ಅಂತ ನೋಡೋದು, ಆದರೆ ನನ್ನ ಸಮಾನ ಯಾರೂ ಇಲ್ಲ, ಎಲ್ಲರೂ ತುಚ್ಛ ಕಾಣೋದು ಕೂಡ ಇದು ಸಮ್ಮಾನ ಕೊಡೋದಲ್ಲ. ಅಂದಮೇಲೆ ಸದಾ ಸ್ವಮಾನ ಅಂದರೆ ಆತ್ಮಸ್ಥಿತಿಯಲ್ಲಿ ಇದ್ದು, ಯಾವಾಗ ಆತ್ಮಸ್ಥಿತಿಯಲ್ಲಿರ್ತೀವಿ ಆಟೋಮೆಟಿಕ್ ನಮ್ಮ ನೇಚರೇ ಆಗ್ತದೆ, ಇನ್ನೊಬ್ಬರಿಗೆ ಆಟೋಮೆಟಿಕ್ ಆಗಿ ಸಮ್ಮಾನ ಕೊಡುವಂಥ ಬ್ಯಾಲೆನ್ಸ್, ಆ ಒಂದು ವೃತ್ತಿ ಭಾವ ಆಟೋಮೆಟಿಕ್ ಜಾಗೃತ ಆಗ್ತದೆ. ಇವೆರಡರ ಬ್ಯಾಲೆನ್ಸ್ ಯಾವಾಗಿರ್ತದೆ, ಆಗ ನಾವು ಸ್ವಸ್ಥಿತಿಯಲ್ಲಿ ಸದಾ ವಿಜಯಿಯಾಗಿ ಪರಿಸ್ಥಿತಿಯ ಮೇಲೆ ನಾವು ವಿಜಯ ಆಗಲಿಕ್ಕೆ ಸಾಧ್ಯ ಇದೆ. ಸ್ವಮಾನಧಾರಿ ಆತ್ಮ ಸ್ವತಃ ಹಿ ಸಮ್ಮಾನ ದೇನೆ ವಾಲಾ ದಾತಾ ಹೇ. ಸ್ವಮಾನಧಾರಿ ಅಂದರೆ ಯಾರು ಆತ್ಮಸ್ಥಿತಿಯಲ್ಲಿ ತನ್ನ ಸತ್ಯದ ಮೂಲ ಸ್ಥಿತಿಯಲ್ಲಿ ಸ್ವತಃ ಆಗಿರ್ತಾರೆ, ಸ್ವತಃ ಸ್ಥಿತ ಆಗಿರ್ತಾರೆ, ಅಂಥವರು ಅವಶ್ಯ ಪ್ರತಿಯೊಬ್ಬ ಆತ್ಮರಿಗೆ, ಭಲೆ ಅವರು ಲೇಬರ್ ಆಗಿರಲಿ ಅಥವಾ ಭಿಕ್ಷುಕರೇ ಇರಲಿ, ಯಾವುದೇ ಆತ್ಮ ಇರಲಿ, ಭಿಕ್ಷೆ ಕೇಳೋದು ಅಥವಾ ಕಾರ್ಮಿಕ ಕೆಲಸ ಮಾಡೋದು ಅದು ರೋಲ್ನಲ್ಲಿ ಸಿಕ್ಕಿರುವಂಥದ್ದು, ಅದು ಸತ್ಯ ಅಲ್ಲ. ಆದರೆ ಪ್ರತಿ ಆತ್ಮ ಸಮಾನ ಇರುವಂಥದ್ದು ಸತ್ಯ ಅಂದಮೇಲೆ ಇಂಥ ಸ್ವಮಾನದಲ್ಲಿರುವ ಆತ್ಮಗಳು ಸದಾ ಇನ್ನೊಬ್ಬರಿಗೆ ಸಮ್ಮಾನವನ್ನು ಕೊಡುವಂಥ ದಾತ ಆಗಿರ್ತಾರೆ. ವಾಸ್ತವ ಮೇ ಕಿಸಿ ಕೋ ಭಿ ಸಮ್ಮಾನ ದೇನಾ ನಹಿ, ಸಮ್ಮಾನ ದೇನಾ ಮಾನ ಲೇನಾ ಹೇ. ಯಾರಿಗೆ ಹಾಗೆ ನೋಡಿದರೆ ನಿಜವಾಗಿಯೂ ನಾವು ಇನ್ನೊಬ್ಬರಿಗೆ ಗೌರವ ಕೊಡೋದು, ಸಮ್ಮಾನ ಕೊಡೋದು ಅಂತಂದರೆ ಬರೀ ಕೊಡೋದಂತ ತಿಳ್ಕೊಬೇಡ್ರಿ. ಸಮ್ಮಾನ ಕೊಡೋದು ಅಂದರೆ ಸಮ್ಮಾನ ತೆಗೆದುಕೊಳ್ಳೋದಾಗಿದೆ. ಸಮ್ಮಾನ ದೇನೆ ವಾಲ ಸಬ್ಕೆ ದಿಲ್ ಮೇ ಮಾನನೀಯ ಸ್ವತಃ ಹಿ ಬನ್ ಜಾತಾ ಹೇ. ಯಾರು ಇನ್ನೊಬ್ಬರಿಗೆ ಗೌರವ ಕೊಡ್ತಾರೆ, ಗೌರವ ಅಂತಂದರೆ ಬನ್ನಿರಿ ಕೂಡ್ರಿ ನಮ್ರತೆಯಿಂದ ಅವರಿಗೆ ಕೂಡಿಸೋದಾಗಲಿ, ಮಾತಾಡಿಸೋದಾಗಲಿ, ಅವ್ರ ಜೊತೆ ವ್ಯವಹಾರ ಮಾಡೋದಾಗಲಿ, ಇದು ಬಾಹ್ಯ ಸಂಸ್ಕೃತಿ ಅಷ್ಟೇ. ಸಮ್ಮಾನ ಅಂದರೆ ನಾನು ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಅವರೊಳಗೂ ಕೂಡ ಆ ಸತ್ಯ ಆತ್ಮನನ್ನೇ ನೋಡ್ತೀನಿ, ಇದಕ್ಕೆ ಬಾಬಾ ಸಮ್ಮಾನ ಕೊಡೋದು ಅಂತಾರೆ. ಇಂಥ ಸನ್ಮಾನ ಕೊಡುವಂಥವರೇ ಎಲ್ಲರ ಹೃದಯದಲ್ಲಿ ಮಾನನೀಯ ಸ್ವತಃ ಆಗ್ತಾರೆ. ಬ್ರಹ್ಮ ಬಾಬಾ ಕೋ ದೇಖಾ ಆದಿದೇವ್ ಹೋತೆ ಹುए, ड्रामा की फर्स्ट आत्मा होते हुए सदा बच्चों को सम्मान दिया. ಬ್ರಹ್ಮ ಬಾಬಾ ನೋಡಿದ್ದಿರಲ್ಲ, ಶಿವಬಾಬಾ ಬ್ರಹ್ಮ ಬಾಬಾರವ್ರ ಬಗ್ಗೆ ಹೇಳ್ತಾರೆ, ಬ್ರಹ್ಮ ಬಾಬಾ ಈ ಸೃಷ್ಟಿಯ ಆದಿದೇವ ಆಗಿ ಈ ಡ್ರಾಮಾದ ಫಸ್ಟ್ ಆತ್ಮ ಆಗಿದ್ರೂ ಕೂಡ ಅವರು ಎಲ್ಲರಿಗೂ ಸಮ್ಮಾನವನ್ನು ಕೊಟ್ಟರು. ಯಾಕೆಂದರೆ ಬ್ರಹ್ಮ ಬಾಬಾ ಆಗಿರೋದು, ಆದಿದೇವ ಆಗಿರೋದು ಇದು ರೋಲ್, ಕ್ಯಾರೆಕ್ಟರ್. ಬಾಬಾ ಕ್ಯಾರೆಕ್ಟರಿಂದ ಪರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಕಾರಣ ಬ್ರಹ್ಮ ಬಾಬಾರ ಆತ್ಮನಲ್ಲಿ ಸ್ವಾಭಾವಿಕ ನ್ಯಾಚುರಲ್ ನೇಚರ್ ಆತ್ಮಸ್ಥಿತಿ ಇರೋದರಿಂದ ಬಾಬಾ ಎಲ್ಲರೊಳಗೂ ಕೂಡ ಅದೇ ಆತ್ಮಸ್ವರೂಪವನ್ನು ನೋಡ್ತಿದ್ರು. ಅದಕ್ಕಾಗಿ ಬಾಬಾ ಸದಾ ಸಮ್ಮಾನವನ್ನು ಕೊಟ್ಟರು. अपने से भी ज़्यादा बच्चों का मान आत्माओं द्वारा दिलाया, इसीलिए हर एक बच्चे के दिल में ब्रह्मा बाबा माननीय बने हैं. ಬಾಬಾ ತಮಗಿಂತಲೂ ಮಕ್ಕಳ ಮೂಲಕ ಕೊಡಿಸಿದ್ರು. ಅಂದರೆ ಬಾಬಾ ಮಕ್ಕಳಿಗೆ ಅನೇಕ ಆತ್ಮರ ಮೂಲಕ ಸಮ್ಮಾನವನ್ನು ತಾವು ಕೊಡುವುದಲ್ಲದೆ ಕೊಡಿಸಿದರು.
ಅದಕ್ಕಾಗಿಯೇ ಬ್ರಹ್ಮ ಬಾಬಾ ಇವತ್ತಿಗೂ ಬ್ರಹ್ಮ ವತ್ಸರ ಹೃದಯದಲ್ಲಿ ಇಷ್ಟೊಂದು ಮಾನನೀಯ ಆಗಿದ್ದಾರೆ. ತೋ ಮಾನ ದಿಯಾ ಯಾ ಮಾನಲೀಯ, ಮಾನವನ್ನು ಗೌರವವನ್ನು ಕೊಟ್ಟಂಗಾಯ್ತೋ ಅಥವಾ ನೀವೇ ಇನ್ನೂ ತಗೊಂಡಂಗಾಯ್ತೋ. ಸಮ್ಮಾನ್ ದೇನಾ ಅರ್ಥಾತ್ ದೂಸರೆ ಕೆ ದಿಲ್ ಮೇ ದಿಲ್ ಕೆ ಸ್ನೇಹ ಕಾ ಬೀಜ್ ಬೋನಾ. ಇನ್ನೊಬ್ಬರಿಗೆ ಗೌರವ ಕೊಡೋದು ಅಂತಂದರೆ ಇನ್ನೊಬ್ಬರ ಹೃದಯದಲ್ಲಿ ಸ್ನೇಹದ ಬೀಜವನ್ನು ಬಿತ್ತೋದಾಗಿದೆ. ವಿಶ್ವಕ್ಕೆ ಆಗೆ ಭಿ ವಿಶ್ವ ಕಲ್ಯಾಣಕಾರಿ ಆತ್ಮ ಹೇ, ಯಹ ತಬ್ ಅನುಭವ ಕರ್ತೆ ಜಬ್ ಆತ್ಮಾओं को ಸ್ನೇಹ से सम्मान देते हो. ವಿಶ್ವದ ಎದುರು ವಿಶ್ವ ಕಲ್ಯಾಣಕಾರಿ ಆತ್ಮ ಅನ್ನುವಂಥ ಅನುಭವ ಆವಾಗ ಮಾಡಲಿಕ್ಕೆ ಸಾಧ್ಯ ಇದೆ ಯಾವಾಗ ಸ್ನೇಹದಿಂದ ಸಮ್ಮಾನ ಕೊಡ್ತೀರಿ. ಸ್ನೇಹದಿಂದ ಅಂದರೆ ನ್ಯಾಚುರಲ್ ಆಗಿ, ಯಾರಿಗೋ ಅಂಜಿನೋ ಅಥವಾ ಸಂಸ್ಕೃತಿ ಅಂತನೋ ಅಥವಾ ನಮ್ಮ ಸಭ್ಯತೆ ಅಂತನೋ ಹೀಗಲ್ಲ. ನ್ಯಾಚುರಲ್ ನೇಚರ್, ಆತ್ಮನ ನ್ಯಾಚುರಲ್ ನೇಚರ್, ಸ್ವಮಾನದಲ್ಲಿದ್ದುಕೊಂಡು ಎಲ್ಲರನ್ನ ನನ್ನ ಹಾಗೆ ಆತ್ಮ ಅಂತ ಸಂಪೂರ್ಣ ಆತ್ಮದ ಸ್ಟೇಜ್ನಲ್ಲಿ ನೋಡುವುದಿದೆಯಲ್ಲ, ಇದು ನಿಜವಾದ ಹೃದಯಪೂರ್ವಕ ಸ್ನೇಹದಿಂದ ಸಮ್ಮಾನ ಕೊಡೋದಾಗಿದೆ. तो बाप दादा ने वर्तमान समय में आवश्यकता देखी सम्मान एक दो को देने की. ಬಾಬಾ ವರ್ತಮಾನ ಸಮಯದಲ್ಲಿ ಇದರ ಅವಶ್ಯಕತೆಯನ್ನು ನೋಡಿದರೂ ಒಬ್ಬರಿಗೊಬ್ಬರು ಸಮ್ಮಾನ ಕೊಡುವ ಅವಶ್ಯಕತೆ ಇದೆ. ಅಂದರೆ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಆತ್ಮವನ್ನೇ ನೋಡ್ತಾ ಕ್ಯಾರೆಕ್ಟರಿಗೂ ಸಮ್ಮಾನ ಕೊಡ್ತಾ, ಬಾಹ್ಯ ರೂಪದಲ್ಲಿ ಕ್ಯಾರೆಕ್ಟರಿಗೂ ಕೂಡ ಸಮ್ಮಾನ ಕೊಡೋದು. ಆದರೆ ಮುಖ್ಯವಾಗಿ ಆತ್ಮ ಅಂತ ನೋಡುವುದೇ ನಾವು ಇನ್ನೊಬ್ಬರಿಗೆ ಗೌರವ ಕೊಡೋದಾಗಿದೆ. ಸಮ್ಮಾನ್ ದೇನೆ ವಾಲಾ ಹಿ ವಿಧಾತ ಆತ್ಮ ದಿಖಾಯಿ ದೇತಿ ಹೇ. ಸನ್ಮಾನ ಕೊಡುವಂಥವರೇ ವಿಧಾತ ಆತ್ಮ ಆಗಿ ಕಾಣಿಸ್ತಾರೆ. ಸಮ್ಮಾನ್ ದೇನೆ ವಾಲೆ ಹಿ ಬಾಪ್ ದಾದಾ ಕಿ ಶ್ರೀಮತ್ ಮಾನನೆ ವಾಲೆ ಆಜ್ಞಾಕಾರಿ ಬಚ್ಚೆ ಹೇ. ಆ್ಯಕ್ಚುಲಿ ಸಮ್ಮಾನ ಕೊಡೋದು, ಗೌರವ ಕೊಡೋದು, ಇನ್ನೊಬ್ಬರಿಗಾಗಿ ರೆಸ್ಪೆಕ್ಟ್ ಕೊಡೋದು ಅಂತಂದರೆ ಕೇವಲ ಬನ್ರಿ ಕೂಡ್ರಿ ಅನ್ನೋದು, ಅವರಿಗೆ ಎದುರು ಉತ್ತರ ಕೊಡದೆ ಅಥವಾ ಯಾವುದೇ ರೀತಿಯ ನಾವು ಅವರಿಗೆ ಡಿಸ್ರೆಸ್ಪೆಕ್ಟ್ ಮಾಡದೆ ಎಲ್ಲದಕ್ಕೂ ಬಾಗೋದು, ಅವ್ರ ಮಾತು ಕೇಳೋದು, ಅವ್ರು ಹೇಳ್ದಂಗೆ ನಡೆಯೋದು, ದೊಡ್ಡವರು ಅಂತ ಬಾಗೋದು. ಅಂದರೆ ದೊಡ್ಡವರು ಅನ್ನೋದು ಕ್ಯಾರೆಕ್ಟರ್ ಅಥವಾ ದೊಡ್ಡ ಸ್ಥಾನದಲ್ಲಿದ್ದಾರೆ ಅನ್ನೋದು ಕೂಡ ಇದು ಡ್ರಾಮಾದ ಕ್ಯಾರೆಕ್ಟರ್ ನೋಡೋದು. ಕ್ಯಾರೆಕ್ಟರ್ ನೋಡಿಕೊಡುವಂಥ ಸಮ್ಮಾನ ಇದು ಬಾಹ್ಯ ಸಮ್ಮಾನ. ನಿಜವಾದ ಸಮ್ಮಾನದ ಬಗ್ಗೆ ಬಾಬಾ ಹೇಳ್ತಿದ್ದಾರೆ, ಯಾರು ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೋ ಇದು ಬಾಪ್ ದಾದಾರ ಮೊದಲನೆಯ ಶ್ರೀಮತ. ಯಾರು ಬಾಬಾರ ಮೊದಲನೆಯ ಶ್ರೀಮತವನ್ನು ಪಾಲಿಸ್ತಾರೋ ಅಂಥವರೇ ಆಜ್ಞಾಕಾರಿ ಮಕ್ಕಳು. ಆಜ್ಞಾ ಅಂದರೆ ಏನು ಮಾಡೋದು? ಆಜ್ಞೆಯ ಪಾಲನೆಯಾಗಿದೆ. ಆತ್ಮಸ್ಥಿತಿಯಲ್ಲಿ ಸ್ವಯಂನ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಬಾಬಾರ ಮೊದಲನೆಯ ಶ್ರೀಮತವನ್ನು ಪಾಲಿಸೋದು. ಅಂಥ ಮಕ್ಕಳೇ ಆಜ್ಞಾಕಾರಿ ಮಕ್ಕಳು. ಸಮ್ಮಾನ್ ದೇನಾ ಹಿ ಈಶ್ವರ್ಯ ಪರಿವಾರ ಕ ದಿಲ್ ಕ ಪ್ಯಾರ್ ಹೇ. ನಾವು ಎಷ್ಟು ಇನ್ನೊಬ್ಬರನ್ನು ಆತ್ಮದ ರೂಪದಲ್ಲಿ ನೋಡ್ತೀವಿ, ಅವರ ಸತ್ಯುಗಿ ಸ್ವರೂಪದಲ್ಲಿ ನೋಡ್ತೀವಿ, ಪರಂಧಾಮದ ಅನಾದಿ ರೂಪದಲ್ಲಿ ನೋಡ್ತೀವಿ. ಇದೇ ಪರಿವಾರದ ಪ್ರೀತಿಯಾಗಿದೆ, ಹೃದಯದ ಪ್ರೀತಿಯಾಗಿದೆ. ಸಮ್ಮಾನ್ ವಾಲಾ ಸ್ವಮಾನ್ ಮೇ ಸಹಜಿ ಸ್ಥಿತ ಹೋ ಸಕ್ತಾ ಹೇ. ಯಾರು ಇನ್ನೊಬ್ಬರಿಗೆ ಸಮ್ಮಾನ ಕೊಡ್ತಾರೆ ಅವರು ಸ್ವತಃ ಸ್ವಮಾನದಲ್ಲಿ ಸ್ಥಿತ ಆಗಿರ್ತಾರೆ. ಕ್ಯೂ? जिन आत्माओं को सम्मान देता है उन आत्माओं द्वारा जो दुआएं दिल की मिलती है वह दुआओं का भंडार स्वमान सहज और स्वतः ही याद दिलाता है. ಯಾಕೆ ಅಂತಂದರೆ ಯಾವ ಆತ್ಮಗಳಿಗೆ ನಾವು ಸಮ್ಮಾನ ಕೊಡ್ತೀವಿ ಅಂದರೆ ಅವರ ಸತ್ಯ ಸ್ವರೂಪದಲ್ಲಿ ನೋಡ್ತೀವಿ, ಅವರ ರೋಲ್ ನೋಡದೆ, ಅವರ ತಪ್ಪುಗಳನ್ನು ಕಮ್ಜೋರಿಗಳನ್ನು ನೋಡದೆ, ಅವರ ಒಳಗಿನ ಆತ್ಮ ಸ್ವರೂಪವನ್ನು ನೋಡ್ತೀವಿ, ಅವರ ಗುಣಗಳನ್ನು ನೋಡ್ತೀವೋ ಆಗ ಆ ಆತ್ಮಗಳ ಮೂಲಕ ನಿಜವಾದ ಸಮ್ಮಾನ ಅಂತಂದರೆ ಅವರೊಳಗಿನ ಆತ್ಮವನ್ನು ನೋಡ್ತೀವಿ. ಆಗ ಆ ಆತ್ಮರ ಅಂದರೆ ನಾನು ಯಾರನ್ನ ಆತ್ಮ ಅಂತ ನೋಡ್ತಿದ್ದೀನಿ ಆ ಆತ್ಮರ ಹೃದಯದ ಆಶೀರ್ವಾದ ಸಿಗ್ತದ. ಇಂಥ ಹೃದಯದ ಆಶೀರ್ವಾದದ ಭಂಡಾರ ನಮ್ಮ ಸ್ವಮಾನವನ್ನು ಸಹಜ ಸ್ವತಃ ನೆನಪು ಕೊಡಿಸ್ತದೆ. ಅಂದರೆ ನಾನು ಬಹಳ ಕಷ್ಟಪಡಬೇಕಾಗಿಲ್ಲ. ಮರೆಯೋದು ಮತ್ತು ನೆನಪು ಮಾಡ್ಕೊಳ್ಳೋದು, ಮತ್ತು ಸ್ವಮಾನಗಳ ಬರೆಯುವಂಥ ಪ್ರಾಕ್ಟೀಸ್ ಮಾಡೋದು, ನೆನಪು ಮಾಡ್ಕೊಳ್ಳೋದು, ಓದೋದು, ಬರೆಯೋದು, ಇದು ಯಾವ ಕಷ್ಟಪಡಬೇಕಾಗಿಲ್ಲ. ಒಂದು ವೇಳೆ ನಾನು ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಇನ್ನೊಬ್ಬರನ್ನು ಕೂಡ ಅದೇ ಸ್ವರೂಪದಲ್ಲಿ ಸಮಾನ ಸ್ವರೂಪದಲ್ಲಿ ನಾನು ನೋಡ್ತೀನಿ ಅಂತಂದರೆ
ಆ ಎಲ್ಲ ಆತ್ಮರ ಹೃದಯದಿಂದ ಬಹಳಷ್ಟು ಹೃದಯದ ಆಶೀರ್ವಾದ ಸಿಗ್ತದ. ಈ ಆಶೀರ್ವಾದದ ಭಂಡಾರ ನನಗೆ ನನ್ನ ಸದಾ ಸ್ವಮಾನದಲ್ಲಿ ಸ್ಥಿತ ಆಗಲಿಕ್ಕೆ ನನಗೆ ಹೆಲ್ಪ್ ಮಾಡ್ತದೆ. ಬಾಪ್ ದಾದಾ चारों ओर के बच्चों को विशेष अंडरलाइन करा रहे हैं. ಎಲ್ಲ ಮಕ್ಕಳಿಗಾಗಿ ಬಾಬಾ ಈ ಒಂದು ಮಾತಿನ ಮೇಲೆ ವಿಶೇಷ ಅಂಡರ್ಲೈನ್ ಮಾಡಿಸ್ತಿದ್ದಾರೆ. ಸಮ್ಮಾನ್ ದಾತಾ ಬನೋ, ಸಮ್ಮಾನ ಕೊಡುವಂಥ ದಾತ ಆಗ್ರಿ ಅಂಥೇಳಿ. बाप दादा के पास जो भी बच्चा जैसा भी आया, कमज़ोर आया, संस्कार के वश आया, पापों का बोझ लेके आया, कड़े संस्कार लेकर आया, बाप दादा ने हर बच्चे को किस नज़र से देखा. ಬಾಬಾ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್ ಮಾತು, ಮಹಾವಾಕ್ಯ ಇವತ್ತು ಬಾಬಾ ನಮಗೆ ರಿಯಲೈಸ್ ಮಾಡಿಸ್ತಿದ್ದಾರೆ. ಬಾಪ್ ದಾದರ ಹತ್ತಿರ ನಾವು ಬಂದಾಗ, ಅಂದರೆ ನಾವು ಕೂಡ ಫಸ್ಟ್ ಬಾಬನ ಹತ್ರ ಬಂದ್ವಿ. ಬಾಬಾರ ಮನೆಗೆ ಸೇವಾ ಕೇಂದ್ರಗಳಿಗೆ ಯಾವಾಗ ಫಸ್ಟ್ ಕೋರ್ಸ್ ತೊಗೋಬೇಕಂತನೋ ಚಿತ್ರ ಪ್ರದರ್ಶನ ಕೇಳಬೇಕಂತನೋ ನಾವು ಬಂದ ಮೇಲೆ ಬಾಬಾ ನನಗೆ ಮಗು ಮಾಡಿಕೊಂಡ್ರು. ಆದರೆ ನಾವು ಬಂದಾಗ ಹೇಗೆ ಬಂದಿದ್ವಿ? ಕೆಲವು ಮಕ್ಕಳು ಭಾಳ ಕಮ್ಜೋರಾಗಿ ಬಂದಿದ್ದರು. ಕಮ್ಜೋರ್ ಅಂತಂದರೆ ಯಾವತ್ತೂ ಡ್ರಾಮಾದ ವಿಚಾರದಲ್ಲಿ ಮುಳುಗಿರುವಂಥವ್ರು. ಸಂಸ್ಕಾರಕ್ಕೆ ವಶಾಯ ಅಂದರೆ ಮಾಯಾ ಸಂಸ್ಕಾರಗಳಿಗೆ ವಶಭೂತಾಗಿರುವಂಥವ್ರು, ಪಾಪದ ಹೊರೆಯನ್ನು ಹೊತ್ಕೊಂಡು ಬಂದಿರುವಂಥವ್ರು, ಕಠೋರ ಖಡಕ ಸಂಸ್ಕಾರ ಉಳ್ಳುವಂಥವ್ರು ಎಲ್ಲರೂ ಬಂದರು. ಆದರೆ ಬಾಬಾ ಯಾವ ದೃಷ್ಟಿಯಿಂದ ನೋಡಿದರು? ಮೇರಾ ಸಿಖಿಲ್ಲದ ಲಾಡ್ಲಾ ಬಚ್ಚಾ ಹೇ, ಈಶ್ವರಿಯ ಪರಿವಾರ ಕಾ ಬಚ್ಚಾ ಹೇ, ತೋ ಸಮ್ಮಾನ್ ದಿಯಾ और आप ಸ್ವಮಾನ್ದಾರಿ ಬನ್ ಗಯೇ. ಬಾಬನ್ ಮಹಾನತೆ ಹೇಗಿದೆ ನೋಡ್ರಿ. ಬಾಬಾ ಎಂಥದೇ ದೃಷ್ಟಿಯಲ್ಲಿ ನಾವು ಬಾಬನ ಹತ್ರ ಬಂದ್ವಿ, ಆದರೆ ಬಾಬಾ ನಮ್ಮನ್ನು ನೋಡಿದ್ರು ನನ್ನ ಅಗಲಿ ಹೋದಂತಹ ಮುದ್ದಿನ ಮಗು, ಈಶ್ವರಿಯ ಪರಿವಾರದ ಮಗು, ಈಶ್ವರನ ಸ್ವಂತ ಮಗು ಅನ್ನುವ ದೃಷ್ಟಿಯಿಂದ ನೋಡಿದರು. ಯಾಕಂದರೆ ಬಾಬಾ ಸದಾ ಸುಪ್ರೀಂ ಕಾನ್ಷಿಯಸ್ಸಲ್ಲಿರೋದ್ರಿಂದ, ಸುಪ್ರೀಂ ಕಾನ್ಷಿಯಸ್ನಲ್ಲಿರುವಂತಹ ಶಿವ ಬಾಬಾ ಈ ನಾಟಕದ ನಿರ್ದೇಶಕ ಆಗಿರೋದ್ರಿಂದ, ನಾಟಕದಲ್ಲಿ ತನ್ನ ಮಕ್ಕಳಿಗೆ ಏನೆಲ್ಲ ರೋಲ್ ಸಿಕ್ಕಿದೆ, ರೋಲ್ನಲ್ಲಿ ಬಲೆ ಕಮ್ಜೋರಿ ಇರ್ಬೋದು, ಸಂಸ್ಕಾರಕ್ಕೆ ವಶೀಭೂತ ಆಗೋದಿರ್ಬೋದು, ಪಾಪ ಮಾಡೋದೇ ಇರ್ಬೋದು, ಕಡೆ ಸಂಸ್ಕಾರಕ್ಕೆ ವಶೀಭೂತ ಆಗಿರುವ ಆತ್ಮಗಳೇ ಇರ್ಬೋದು, ಇದು ರೋಲ್ನಲ್ಲಿದೆ. ಆದರೆ ಇದು ಯಾವುದೂ ರೋಲ್ ನನ್ನ ಮಕ್ಕಳ ಒರಿಜಿನಾಲಿಟಿ ಅಲ್ಲ. ಸದಾ ನನ್ನ ಮಕ್ಕಳು ಪರಂಧಾಮ್ ನಿವಾಸಿ ಮತ್ತು ನನ್ನ ಸಮಾನ ಶಾಂತ ಪವಿತ್ರ ಸುಖ ಸ್ವರೂಪದಾರನ್ನೋದು ಬಾಬಾಗೆ ಗೊತ್ತಿರುವ ಕಾರಣದಿಂದ ಬಾಬಾನೂ ಕೂಡ ತಮ್ಮ ಸುಪ್ರೀಂ ಕಾನ್ಷಿಯಸ್ಸಿಂದ ಆತ್ಮಗಳ ಒಂದು ಮೂಲ ನೇಚರನ್ನು ನೋಡ್ತಾ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಲಾಡ್ಲಾ ಮಕ್ಕಳು ಅಂತ ನೋಡ್ತಾರೆ, ಈಶ್ವರಿ ಪರಿವಾರದ ಮಕ್ಕಳು ಅಂತ ಬಾಬಾ ಸಮ್ಮಾನ ಕೊಟ್ಟರು ಮತ್ತು ಸ್ವಮಾನಧಾರಿಯನ್ನಾಗಿ ಮಾಡಿದರು. ತೋ ಫಾಲೋ ಫಾದರ್ ಅಂದಮೇಲೆ ಬ್ರಹ್ಮ ಬಾಬನೂ ಕೂಡ ಅದೇ ರೀತಿ ಮಕ್ಕಳನ್ನು ನೋಡಿದರು. ಈವನ್ ದಾದೀಜಿಯವರು ಕೂಡ ಎಲ್ಲ ಮಕ್ಕಳನ್ನು ಇದು ಮಕ್ಕಳಿಗೆ ಕಮ್ಜೋರಿ, ಇದು ಮಕ್ಕಳು ಈ ಥರ ತಪ್ಪು ಮಾಡ್ತಿದ್ದಾರ ಅಂತ ನೋಡಲಿಲ್ಲ. ದಾದೀಜಿಯವರು ಕೂಡ ಎಲ್ಲರೊಳಗೆ ತಮ್ಮ ಸಹೋದರ ಆತ್ಮರೊಳಗೆ ಒರಿಜಿನಲ್ ನೇಚರನ್ನೇ ನೋಡಿದರು, ಸ್ವೀಕಾರ ಮಾಡಿದ್ರಂದಮೇಲೆ ಬಾಬಾರವರನ್ನೇ ತಾವು ಸಹ ಫಾಲೋ ಮಾಡಿರಿ. ಅದೇ ರೀತಿ ತಾವು ಸಹ ತಮ್ಮ ಸ್ವಮಾನದಲ್ಲಿ ಸ್ಥಿತ ಆಗಿ ಎಲ್ಲರೊಳಗೆ ಒರಿಜಿನಲ್ ನೇಚರನ್ನೇ ನೋಡ್ರಿ ಅಂತ ಬಾಬಾ ಸ್ಮೃತಿ ಕೊಡಿಸ್ತಿದ್ದಾರೆ. ಅಗರ್ ಸಹಜ ಸರ್ವಗುಣ ಸಂಪನ್ನ ಬನ್ನ ಚಾತೆ ಹೋ ತೋ ಸಮ್ಮಾನ್ ದಾತಾ ಬನೋ. ಬಾಬಾ ಹೇಳ್ತಾರೆ ಎಷ್ಟು ಇಂಪಾರ್ಟೆಂಟ್ ಈ ಮಹಾವಾಕ್ಯ, ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ಸಹಜವಾಗಿ ಸರ್ವಗುಣ ಸಂಪನ್ನರಾಗ್ತೀರಿ ಅಂತಂದರೆ, ಆಗಬೇಕಂತ ನಿಮ್ಗೆ ಇಚ್ಛಾ ಇದೆ ಅಂತಂದರೆ ಅದಕ್ಕಾಗಿ ಸಮ್ಮಾನ ಕೊಡುವ ದಾತ ಆಗ್ರಿ. ಸಮझा ಬಾಬಾ ಮತ್ತೆ ಅಂಡರ್ಲೈನ್ ಮಾಡಿಸ್ತಿದ್ದಾರೆ. ಸಮझा ತಿಳ್ಕೊಂಡ್ರಾ ಯಾವ ವಿಷಯವನ್ನು? ನಾವು ಸರ್ವಗುಣ ಸಂಪನ್ನ ಆಗಬೇಕು ಅಂದರೆ ಸಮ್ಮಾನ ಕೊಡೋರಾಗಬೇಕು. ಸಮ್ಮಾನ ಅಂತಂದರೆ ಎಲ್ಲ ಆತ್ಮರ ಒರಿಜಿನಲ್ ಮೂಲ ಪರಂಧಾಮದ ಗುಣಗಳ ಸ್ವರೂಪವನ್ನೇ ನೋಡೋದು. ಭಲೆ ಅವರಲ್ಲಿ ಈಗ ಪ್ರೆಸೆಂಟ್ ಒಳಗೆ ಸಾಕಾರ ಒಳಗೆ ಭಲೆ ಅವ್ರು ಎಷ್ಟೇ ಡಾಮಿನೇಟ್ ಇರ್ಬೋದು, ಎಷ್ಟೇ ಕಠೋರ ಸಂಸ್ಕಾರ ಉಳ್ಳವ್ರು ಇರ್ಬೋದು, ಎಷ್ಟೇ ವೀಕ್ ಏಕ್ದಮ್ ನೆಗೆಟಿವ್ ವಿಚಾರ ಮಾಡೋರೇ ಇರಲಿ, ಆದರೆ ಇದು ಅವ್ರ ಸತ್ಯ ಅಲ್ಲ. ಇದು ರೋಲ್, ಕಲಿಯುಗ ರೋಲ್ ಅನುಸಾರ ಅವ್ರು ರೋಲ್ ಪ್ಲೇ ಮಾಡ್ತಿದ್ದಾರೆ. ಆದರೆ ಎಲ್ಲ ಆತ್ಮ ಬಾಬನ್ ಸಮಾನ ಆತ್ಮ ಅನ್ನುವಂಥ ದೃಷ್ಟಿಯಿಂದ ನೀವು ಎಷ್ಟು ನೋಡ್ತೀರೋ ಅಷ್ಟು ಆ ಗುಣಗಳು ನಿಮ್ಮಲ್ಲಿ ಬರ್ತಾವೆ. ಆಗ ಗುಣ ಸಂಪನ್ನರಾಗ್ತೀರಿ ಅಂತಾರೆ ಬಾಬಾ. ಮುರಳಿಯಲ್ಲೂ ಕೂಡ ಅಂಡರ್ಲೈನ್ ಮಾಡಲಾಗಿದೆ. ಸಹಜ ಹೇನ
ಈ ಥರ ಮಾಡೋದು ನಿಮಗೆ ಸಹಜ ಇದೆಯಲ್ಲ. ಒರಿಜಿನಾಲಿಟಿ ಕಡೆಗೆ ತಿರುಗೋದು, ಸತ್ಯವನ್ನು ನೋಡೋದೇ ಆ್ಯಕ್ಚುಲಿ ಸಹಜ ಆಗಿರೋದು. ಬಾಬಾ ಖಾಸ್ ಕೇಳ್ತಿದ್ದಾರೆ, ಟೀಚರ್ಸ್ ಕ್ಯಾ ಸಮಸ್ತಿ ಹೇ ಸಹಜ ಏನಾ? ಅಕ್ಕಂದ್ರು ಕೂಡ ಹೀಗೆ ತಿಳ್ಕೊತೀರಲ್ಲ, ಏನಂತ ತಿಳ್ಕೊತಿದ್ದೀರಿ? ಸಹಜ ಇದೆಯಲ್ಲ ಯಾವುದು? ಸರ್ವಗುಣ ಸಂಪನ್ನ ಆಗಬೇಕು ಅಂತಂದರೆ ಎಲ್ಲರಿಗೂ ಗೌರವ ಕೊಡಬೇಕು, ಅರ್ಥಾತ್ ಎಲ್ಲರೊಳಗೂ ಅವರ ಮೂಲ ನೇಚರ್ ಸ್ವಭಾವವನ್ನೇ ನೋಡಬೇಕು ಅಂತ. ಎಲ್ಲರಿಗೂ ಸಹಜ ಇದೆಯಲ್ಲ, ನಿಮ್ಮ ಟೈಟಲ್ಲೇ ಏನಾಗಿದೆ? ಸರ್ವ ಉಪಕಾರಿ, ಎಲ್ಲರ ಮೇಲೆ ಉಪಕಾರಿಯಾಗೋದಂದರೆ ಎಲ್ಲ ಆತ್ಮರು. ಅಂದರೆ ಕೆಲವರು ನಮಗೆ ನಾವು ಹೇಳ್ದಂಗೆ ನಡೀತಿರ್ತಾರೆ, ಸ್ಥೂಲ ರೂಪದಲ್ಲಿ ರೋಲ್ನಲ್ಲಿ ನಾವೇನು ಹೇಳ್ತೀವಿ ಅದನ್ನು ಸ್ವಲ್ಪ ತಪ್ಪಲಾರ್ದಂಥವರು ಇದ್ದಾರೆ. ಆದರೆ ಕೆಲವರಿದ್ದಾರೆ ಎಷ್ಟೇ ಹೇಳಿದರೂ ಕೂಡ ತಮ್ಮ ಅನುಸಾರ ನಡೆಯುವಂಥವ್ರು. ಇದರ ಅರ್ಥ ಕೆಲವರು ಆಜ್ಞಾಕಾರಿಗಳು, ಕೆಲವರು ಅವಜ್ಞಾಕಾರಿಗಳಂತಲ್ಲ. ಎಲ್ಲರಿಗೂ ಡ್ರಾಮಾ ಯಾವ ರೋಲ್ ಕೊಟ್ಟಿದೆ ಅದೇ ರೋಲನ್ನು ಎಕ್ಯುರೇಟಾಗಿ ಎಲ್ಲರೂ ನಿಭಾಯಿಸ್ತಿದ್ದಾರೆ, ರೋಲ್ ಪ್ಲೇ ಮಾಡ್ತಾ ಇದ್ದಾರಂತಂದರೆ ನಾನು ಅವರ ರೋಲ್ ನೋಡದೆ ಅವರೊಳಗಿರುವ ಆತ್ಮದ ಸತ್ಯ ಗುಣಗಳನ್ನು ನೋಡುವುದಲ್ಲ, ಇದು ಸರ್ವರ ಮೇಲೆ ಉಪಕಾರಿಯಾಗೋದು. ಸರ್ವ ಉಪಕಾರಿ ಅಂತ ಬಾಬಾ ನಿಮಗೆ ಟೈಟಲ್ ಕೊಟ್ಟಿದ್ದಾರಲ್ಲ, ಅಪಕಾರ ಕರ್ನೆ ವಾಲೆ ಪರ್ ಬಿ ಉಪಕಾರ ಕರ್ನೆ ವಾಲೆ. ಬಾಬಾ ಇದು ಅಂಡರ್ಲೈನ್, ಅಪಕಾರ ಮಾಡೋರು ಅಂದರೆ ಖಾಸಾಗಿ ನನ್ನ ರೋಲ್ನ ಜೊತೆಗೆ ಅನೇಕ ಜನ ನನಗೆ ಈರ್ಷಾ ಪಡೋರಿದ್ದಾರೆ. ನನ್ನ ರೋಲ್ ಜೊತೆಗೆ ಅವರು ರೋಲ್ ಮೂಲಕ ಈರ್ಷ್ಯಾದ ಭಾವ ಇರ್ಬೋದು, ಅಥವಾ ನನ್ನ ಕೀಳಾಗಿ ಅಥವಾ ನನ್ನ ಸ್ಥಾನಮಾನಗಳನ್ನು ಕೆಳಗಿಳಿಸ್ಬೇಕಂತ ಅನ್ನೋರು ಇರ್ಬೋದು, ನನ್ನೆಲ್ಲ ಚಾನ್ಸ್ಗಳನ್ನು ಕಸ್ಕೊಳ್ಳುವಂಥವರೇ ಇರ್ಬೋದು. ಏನೇ ಇದ್ರೂ ಕೂಡ ಅದಕ್ಕೆ ನಾವು ಅನ್ಕೋತೀವಿ ಅವ್ರು ನಮ್ಮ ಅಪಕಾರಿ ಅಂತ. ಅಪಕಾರಿ ಏನಲ್ಲ, ಅವರು ಅವರ ರೋಲನ್ನು ಪ್ಲೇ ಮಾಡ್ತಿದ್ದಾರೆ. ಆದರೆ ಅವರ ಮೇಲೂ ಕೂಡ ಇದೇ ಭಾವ, ಹೇಗೆ ಬಾಬಾ ಎಲ್ಲರನ್ನ ತನ್ನ ಸಿಖಿಲದ ಬಚ್ಚ, ಲಾಡ್ಲಾ ಬಚ್ಚ ಅಂತ ನೋಡ್ತಾರೋ ಅದೇ ದೃಷ್ಟಿಯಿಂದ ನಾನು ನೋಡಿದಾಗ ಮಾತ್ರ ಸರ್ವರ ಉಪಕಾರಿ ಮತ್ತು ಅಪಕಾರಿ ಮೇಲೂ ಕೂಡ ಉಪಕಾರಿ ಆಗಲಿಕ್ಕೆ ಸಾಧ್ಯ ಇದೆ. ತೋ ಚೆಕ್ ಕರೋ, ಸರ್ವ ಉಪಕಾರಿ ದೃಷ್ಟಿ ವೃತ್ತಿ ಸ್ಮೃತಿ ರಹತಿ ಹೇ. ಬಾಬಾ ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ, ಎಲ್ಲರ ಮೇಲೆ ಉಪಕಾರ ಮಾಡುವ ದೃಷ್ಟಿ. ಉಪಕಾರ ಅಂದ್ರೇ ಫಸ್ಟ್ ಅಂಡರ್ಲೈನ್, ಅವರನ್ನು ರೋಲ್ ಅಂತ ನೋಡದೆ, ವಸ್ತುವನ್ನು ನೋಡದೆ, ಅವರ ಬ್ಯಾಕ್ಗ್ರೌಂಡ್ ನೋಡದೆ, ಡ್ರಾಮಾದ ಸೀನ್ಗಳನ್ನು ನೋಡದೆ, ಕೇವಲ ಆತ್ಮದ ಒಂದು ಒರಿಜಿನಾಲಿಟಿಯನ್ನು ನೋಡೋದಿದೆ, ಇದೇ ಉಪಕಾರ. ಅಂಥ ದೃಷ್ಟಿ, ಅಂಥ ವೃತ್ತಿ, ಆ ಸ್ಮೃತಿ ಇರ್ತದೆಯಾ? ದೂಸರೇ ಪರ್ ಉಪಕಾರ ಕರ್ನಾ ಸ್ವಯಂ ಪರ್ ಹಿ ಉಪಕಾರ ಕರ್ನಾ ಹೇ. ಇನ್ನೊಬ್ರಿಗೆ ಉಪಕಾರ ಮಾಡೋದಂದ್ರೇನು? ನಿಮಗೆ ನೀವೇ ಉಪಕಾರ ಮಾಡ್ಕೊಳ್ಳೋದು. ಅರ್ಥಾತ್ ಇನ್ನೊಬ್ಬರ ಒರಿಜಿನಾಲಿಟಿ ನೋಡೋದು, ಇನ್ನೊಬ್ಬರ ಗುಣಗಳನ್ನು ನೋಡೋದು ಅಂತಂದರೆ ಆ ಗುಣ ನಿಮ್ಮೊಳಗೂ ಬರಲಿಕ್ಕೆ ಶುರುವಾಗ್ತದ. ಮತ್ತು ತಮ್ಮ ಆತ್ಮಸ್ಥಿತಿ ಹೈಯರ್ ಕಾನ್ಷಿಯಸ್ ಲೆವೆಲ್ ಹೆಚ್ಚಾಗ್ತಾ ಹೋಗ್ತದ. ಮತ್ತು ನಾವು ಈ ಡ್ರಾಮಾದ ಹಳೆಯ ಸ್ಮೃತಿಯಿಂದ ಮೇಲೆ ಬರಲಿಕ್ಕೆ, ಹೊರಗೆ ಬರಲಿಕ್ಕೆ, ನ್ಯಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದಮೇಲೆ ಮಕ್ಕಳೇ, ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಅಂತಂದರೆ ನಿಮ್ಮ ಮೇಲೆ ಉಪಕಾರ ಮಾಡ್ಕೊಳ್ಳೋದು. ಇನ್ನೊಬ್ಬರ ಸೇವೆ ಮಾಡೋದು ಅಂತಂದರೆ ನಾನು ಇನ್ನೊಬ್ಬರ ಸೇವೆ ಮಾಡಿದ್ದೀನಿ, ನಾನು ಭಾಳ ಜನರ ಸೇವೆ ಮಾಡಿದ್ದೀನಿ, ಭಾಳ ಏರಿಯಾಗಳ ಸೇವೆ ಮಾಡಿದ್ದೀನಿ ಅಂತಲ್ಲ. ನಾನು ನನ್ನ ಮೇಲೆ ಉಪಕಾರ ಮಾಡಿಕೊಂಡಿದ್ದೀನಿ, ನನ್ನ ಭಾಗ್ಯವನ್ನು ಮಾಡಿಕೊಂಡಿದ್ದೀನಿ, ನನ್ನ ಆತ್ಮಸ್ಥಿತಿಯನ್ನು ಎತ್ತಲಿಕ್ಕೆ ಇದೆಲ್ಲ ಅವಶ್ಯಕತೆ ಇತ್ತು. ಅದಕ್ಕಾಗಿ ನನ್ನ ಆತ್ಮಸ್ಥಿತಿಯನ್ನು ನಾನು ಉನ್ನತ ಮಾಡ್ಕೊಳ್ತಾ ಇದ್ದೀನಿ. ಅರ್ಥಾತ್ ನಾವು ಬೇರೆಯವರು ಉಪಕಾರ ಮಾಡ್ತಾ ಇಲ್ಲ, ನಮ್ಮದೇ ಉಪಕಾರ ಮಾಡ್ಕೊಳ್ತಿದ್ದೀವಿ ಅಂತ ಅರ್ಥ. ಇನ್ನೊಬ್ಬರ ಸಮ್ಮಾನ ಅಲ್ಲ, ನಾನು ನನಗೆ ಸಮ್ಮಾನ ಕೊಟ್ಕೋತಾ ಇದ್ದೀನಿ. अलग अलग बातों में धारणा करने के लिए जो मेहनत करते हो उससे छूट जाएंगे, क्योंकि बाप दादा देख रहे हैं कि समय की गति तीव्र होती जा रही है. ಬಾಬಾ ಹೇಳ್ತಾರೆ, ಈಗ ಈ ಥರ ಸಮ್ಮಾನ ಕೊಡೋದ್ರಿಂದ, ನೀವು ಪರೋಪಕಾರಿ ಆಗೋದ್ರಿಂದ, ಅನೇಕ ಮಾತುಗಳಲ್ಲಿ ಕಷ್ಟಪಡ್ತಿದ್ದೀರಲ್ಲ ಧಾರಣ ಮಾಡ್ಕೊಳ್ಳೋ ವಿಷಯದಲ್ಲಿ, ಅರ್ಥಾತ್ ಅದು ಅಮೃತ ವೇಳ ಪವರ್ಫುಲ್ ಮಾಡ್ಕೊಳ್ಳೋದೇ ಇರ್ಬೋದು, ಅಥವಾ ಜ್ವಾಲಾಮುಖಿ ಸ್ಥಿತಿಯನ್ನು ಪಡ್ಕೊಳ್ಳೋದೇ ಇರ್ಬೋದು, ಅಥವಾ ದೇಹಭಾನದಿಂದ ನ್ಯಾರ ಆಗುವಂಥ ಅಭ್ಯಾಸನೇ ಇರ್ಬೋದು. ಇದರಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಿ, ಇದರಿಂದಲೂ ಮುಕ್ತ ಆಗ್ತೀರಿ ಸ್ವಸ್ಥಿತಿಯಲ್ಲಿದ್ದುಕೊಂಡು ಇನ್ನೊಬ್ಬರಿಗೆ ಸಮ್ಮಾನ ಕೊಡೋದ್ರಿಂದ. ಬಾಬಾ ಇನ್ನೊಂದು ಸ್ಮೃತಿಯನ್ನು ಕೊಡಿಸ್ತಾರೆ, ಸಮಯ ನಿಮಗಾಗಿ ಕಾಯ್ತಾ ಇದೆ. ಯಾವ ಸಮಯ? ಸಮಯವೂ ಸಹ ನಮ್ಮ ರಚನೆ ಆಗಿರುವ ಕಾರಣ
ರಚಯಿತನಾದ ನಾನಾತ್ಮನನ್ನು ಸಂಪೂರ್ಣ ಸ್ಥಿತಿಯಲ್ಲಿ ನೋಡಲಿಕ್ಕೆ ಅದು ಕಾಯ್ತಾ ಇದೆ. ಅಂದ ಮೇಲೆ ಸಮಯದ ಅನುಸಾರ ತಮ್ಮ ಗತಿಯನ್ನು ತೀವ್ರ ಮಾಡ್ಕೊಂಡಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಇಂದಿನ ವರದಾನ, ಅಲ್ಬೇಲಾ ಪನ್ಕಿ ನೀಂದ್ ಕೋ ತಲಾಕ್ ದೇನೆ ವಾಲೆ ನಿದ್ರಾ ಜೀತ್ ಚಕ್ರವರ್ತಿ ಭವ. ಹುಡುಗಾಟಿಕೆಯ ನಿದ್ರೆಗೆ ತಲಾಕ್ ಕೊಡುವಂತಹ, ಡೈವೋರ್ಸ್ ಕೊಡುವಂತಹ ನಿದ್ರಾ ಜೀತ್ ಚಕ್ರವರ್ತಿ ಭವ. ಅಲ್ಬೇಲಾಪನ್ ಹುಡುಗಾಟಿಕೆ ಅಥವಾ ಬೇಜವಾಬ್ದಾರಿತನ ಅಂತ. ಈ ಬೇಜವಾಬ್ದಾರಿತನ ಏನಿದೆ, ಇದು ಕೂಡ ಒಂದು ನಿದ್ರೆ, ಅಜ್ಞಾನದ ನಿದ್ರೆ ಇದು. ಈ ನಿದ್ರೆಗೆ ವಿಚ್ಛೇದನ ಕೊಟ್ಟಾಗ ನಿದ್ರಾ ಜೀತ್ ಚಕ್ರವರ್ತಿ ಆಗ್ತೀರಿ ಅಂತ. ಈಗ ನಿದ್ರೆ ಅಂತಂದರೆ ನಮಗನಿಸ್ತು ಸ್ಥೂಲವಾಗಿ ನಾವು ಕರ್ಮೇಂದ್ರಿಯಗಳಿಂದ ನ್ಯಾರ ಆಗಿ ರಾತ್ರಿ ಸಮಯದಲ್ಲಿ ಏನು ಮಲಗ್ತೀವಿ ಅಥವಾ ಮಧ್ಯಾಹ್ನದಲ್ಲೂ ಕೂಡ ಸ್ವಲ್ಪ ಮಲಗಬಹುದು. ಈ ನಿದ್ರೆಯ ಮಾತಲ್ಲ, ಆತ್ಮ ಅಭಿಮಾನಿ ಸ್ಥಿತಿಗೂ ಶಾರೀರಿಕವಾಗಿ ಮಲಗುವ ನಿದ್ರಾವಸ್ಥೆಗೂ ಯಾವುದೇ ಥರದ ಸಂಬಂಧ ಇಲ್ಲ. ಬಾಬಾರವರು ಹೇಳ್ತಾ ಇರುವಂತಹ ನಿದ್ರೆ ಯಾವುದು ಅಂತಂದರೆ ಬೇಜವಾಬ್ದಾರಿತನದ ನಿದ್ರೆ. ಚಕ್ರವರ್ತಿ ಆಗೋದು ಅಂತಂದರೆ ಡ್ರಾಮಾದ ಶ್ರೇಷ್ಠ ಸ್ಮೃತಿಯಲ್ಲಿ, ಡ್ರಾಮಾದ ಅತಿ ಶ್ರೇಷ್ಠ ರೋಲ್ನ ಸ್ವರೂಪದಲ್ಲಿ, ಸತೋ ಸ್ವರೂಪದಲ್ಲಿ ಅಥವಾ ಪೂಜ್ಯ ಸ್ವರೂಪದಲ್ಲಿ ಅಥವಾ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತ ಆಗೋದೇ ಚಕ್ರವರ್ತಿ ಆಗೋದು. साक्षात्कार मूर्त बन भक्तों को साक्षात्कार कराने के लिए अथवा चक्रवर्ती बनने के लिए निद्रा जीत बनो. ಸಾಕ್ಷಾತ್ಕಾರ ಮೂರ್ತಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುವಂತಹ ಚಕ್ರವರ್ತಿ ಆಗುವುದಕ್ಕಾಗಿ ನಿದ್ರಾಜೀತರಾಗ್ರಿ. जब विनाश काल भूलता है तब अलबेलापन की नींद आती है. ವಿನಾಶ ಕಾಲ ಅಂದರೆ ನಮಗನಿಸ್ತದೆ, ವಿನಾಶ ಅಂತಂದರೆ ಕಲಿಯುಗದ ಸೀನ್ಗಳ ಎಂಡಾಗೋದು, ಸತ್ಯುಗ ಬರೋದು. ಇದಕ್ಕೆ ನಾವು ವಿನಾಶ ಕಾಲ, ಇದು ಸ್ಥೂಲ ರೂಪದ್ದು. ನಿಜವಾದ ವಿನಾಶ ಕಾಲ ಅಂತಂದರೆ ಯಾವುದು ದ್ವಾಪರ ಯುಗದಿಂದ ಕಲಿಯುಗದ ಅಂತಿಮದವರೆಗೆ, ಇಲ್ಲಿಯವರೆಗೆ ಏನೆಲ್ಲ ಕಲಿಯುಗದ ದ್ವಾಪರದ ರಜೋ ಪ್ರಭಾವ, ಕಲಿಯುಗದ ತಮೋ ಪ್ರಧಾನ ಪ್ರಭಾವ ಯಾವುದು ಮನಸ್ಸಿನಲ್ಲಿ ತುಂಬಿದೆ, ಆ ಮನಸ್ಸಿನಲ್ಲಿ ತುಂಬಿದ ಕಂಜೋರಿಗಳ ಅಥವಾ ರಜೋ ಗುಣಗಳ ಅಥವಾ ತಮೋ ಗುಣಗಳ ಅಂತಾಗುವ, ವಿನಾಶ ಆಗುವ ಸಮಯ ಬಂದಿದೆ. ಅದನ್ನು ನೀವು ಮರಿತೀರಿ. ಅಂದರೆ ಏನೆಲ್ಲ ಮನಸ್ಸಿನಲ್ಲಿ ದ್ವಾಪರ ಯುಗದಿಂದ ಇಲ್ಲಿಯವರೆಗೆ ಯಾವ ಕಂಜೋರಿಗಳು ತುಂಬಿದೆಯೋ ಅದನ್ನೆಲ್ಲ ಅಂತ್ ಮಾಡುವಂಥ ಸಮಯ ಇದು. ಇಂಥ ವಿನಾಶದ ಸಮಯವನ್ನು ಮರಿತೀರಿ. ಅದಕ್ಕಾಗಿ ಬೇಜವಾಬ್ದಾರಿ ನಿದ್ರೆಯೋ ಬಂದ್ಬಿಡ್ತದೆ ನಿಮಗೆ. ಭಕ್ತೋं की पुकार सुनो, दुखी आत्माओं के दुख की पुकार सुनो, प्यासी आत्माओं के प्रार्थना की आवाज़ सुनो, तो कभी भी अलबेलापन की नींद नहीं आएगी. ಬಾಬಾ ಹೇಳ್ತಾರೆ, ಭಕ್ತರ ಕೂಗು ಕೇಳಿಸ್ಕೊಳ್ರಿ, ದುಃಖಿ ಆತ್ಮಗಳ ದುಃಖದ ಕೂಗನ್ನು ಕೇಳಿಸ್ಕೊಳ್ರಿ, ಮತ್ತು ಹಸಿವಿನಿಂದ ಪ್ರಾರ್ಥನೆ ಮಾಡ್ತಾ ಇರುವಂಥ ಅವರ ಧ್ವನಿಯನ್ನು ಕೇಳಿಸ್ಕೊಳ್ರಿ. ಆಗ ಈ ಬೇಜವಾಬ್ದಾರಿತನದ ನಿದ್ರೆಯಿಂದ ಹೊರಗೆ ಬರ್ತೀರಿ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರುವಂಥದ್ದು, ಭಕ್ತರ ಕೂಗು ಅಂದರೆ ಏನು? ದ್ವಾಪರ ಯುಗದಿಂದ ಯಾವುದು ಬೇಡ್ತಾ ಬಂದಿದ್ದೀವಿ, ಭಕ್ತಿಯ ಕೂಗು ಹೊರಗಡೆ ಇಲ್ಲ. ಅರ್ಥಾತ್ ಯಾರೆಲ್ಲ ಇವತ್ತು ಜಗತ್ತಿನಲ್ಲಿ ಭಕ್ತರಿದ್ದಾರೆ, ಅವರೇನು ಕೂಗ್ತಿದ್ದಾರೆ ದೇವರೇ ಭಗವಂತ ಅಂತ, ಆ ಕೂಗಲ್ಲ ಬಾಬಾ ಹೇಳ್ತಾ ಇರೋದು. ದ್ವಾಪರ ಯುಗದಿಂದ ನನ್ನಾತ್ಮನ ಮನಸ್ಸಿನಲ್ಲಿ ಯಾವುದು ದೇವರ ಪ್ರತಿಯಾಗಿ ಅಥವಾ ಬೇಡಿಕೆ ಇದೆ, ಏನೆಲ್ಲ ಬೇಡುವ ಸ್ವಭಾವ ಇದೆ, ಆ ಕೂಗು ನನ್ನೊಳಗೆ ಇದೆ. ದುಃಖಿ ಆತ್ಮರ ದುಃಖದ ಕೂಗು ಅಂದರೆ ಯಾವುದು ಈ ನಾಟಕದ ದೃಶ್ಯಗಳನ್ನು ನಾನು ಸತ್ಯ ಅಂತ ತಿಳ್ಕೊಂಡು, ಇದು ದುಃಖ ನನಗೇ ಆಗಿದೆ, ಈ ದುಃಖ ನನ್ನದು ಅಂತ ತಿಳ್ಕೊಂಡಿದ್ದೀನಿ, ಈ ದುಃಖ ಎಲ್ಲೂ ಇಲ್ಲ, ಇದು ನನ್ನೊಳಗೆ ಮನಸ್ಸಿನೊಳಗೆ ಇದೆ, ಅದನ್ನು ಕೇಳಿಸ್ಕೊಡ್ರಿ, ಅದನ್ನು ತೆಗೀರಿ ಅಂತಾರೆ ಬಾಬಾ. ಅದು ವಿನಾಶ ಆಗೋ ಸಮಯ ಬಂದಿದೆ. ಯಾವುದು ಮನಸ್ಸಿನಲ್ಲಿ ಭಕ್ತತನ ಇದೆ, ಬೇಡ್ಕೊಳ್ಳುವಂಥದ್ದಿದೆ, ಕೇಳುವಂಥದ್ದಿದೆ, ಅಳುವಂತಹ, ದುಃಖಿಸುವಂತಹ ಅಥವಾ ಇನ್ನೂ ಇನ್ನು ಬಹಳಷ್ಟು ಹಸಿವಿದೆ. ಏನಂತ ಹಸಿವು? ಏನೋ ಆಗಬೇಕನ್ನುವಂಥ, ಏನೋ ಆಗಿ ತೋರಿಸ್ಬೇಕನ್ನುವಂತಹ, ಅಥವಾ ರೋಲ್ನಲ್ಲಿ ಏನೋ ಪಡ್ಕೋಬೇಕು, ಏನೋ ಅನುಭವಿಸಬೇಕು ಅನ್ನುವಂಥ ಹಸಿವಿದೆಯಲ್ಲ, ಪ್ರಾರ್ಥನೆ, ಅದು ಎಲ್ಲವನ್ನು ಬಾಬಾ ಹೇಳ್ತಾರೆ, ಅದು ಎಲ್ಲದದ್ದು ವಿನಾಶ ಆಗೋ ಸಮಯ ಇದು. ಇದೇ ಸಮಯದೊಳಗೆ ಅದನ್ನೆಲ್ಲ ನೀವು ತೆಗೆದು ಹಾಕ್ರಿ ಅಂತಾರೆ ಬಾಬಾ. ರಾತ್ರಿ ಉದಾಹರಣೆಗಾಗಿ ರಾತ್ರಿ
ಮಲ್ಕೊಂಡಿರುವಾಗ, ಡೀಪ್ ನಿದ್ರೆಯಲ್ಲಿರುವಾಗ, ಸ್ಥೂಲ ನಿದ್ರೆಯಲ್ಲಿದ್ದಾಗ ಹಾಗೆ ಒಂದು ದೊಡ್ಡ ಅವಾಜ್ ಬಂತು. ಆ ಅವಾಜ್ನ ಕಾರಣದಿಂದ ಹೀಗೆ ಅನ್ನಿಸ್ತಲ್ಲ, ಬಹುಶಃ ಯಾರೋ ಕಳ್ಳರು ಬಂದಿರಬೇಕು ಅಂತ. ಈ ಟೈಮಲ್ಲಿ ಅದೇ ನಡೀತಾ ಇದೆ. ಕಳ್ಳರು ಬಂದಿರಬೇಕು ಅಂತ ಅಂದ್ಕೊಂಡಾಗ ಇದು ಮಾಯಾ ಮನಸ್ಸು ತಕ್ಷಣ ಜಾಗೃತ ಆಯಿತು. ಜಾಗೃತ ಆಗಿ ಹೀಗೆ ಅಂದ್ಕೊಳ್ತು, ಬಹುಶಃ ನನಗೆ ಯಾರು ಬಂದು ಕಿಟಕಿ ಮೂಲಕ, ಬಾಗಿಲ ಮೂಲಕ ಏನು ಮಾಡ್ತಾರೋ ಅಂತ ಭಯದ ಸಂಸ್ಕಾರ ಇಮರ್ಜ್ ಆಯಿತು, ಜಾಗೃತ ಆಯಿತು. ಆಗ ಆ ಭಯದಿಂದ, ಭಯ ಏನು ಸೂಚಿಸ್ತಾ ಇದೆ ಅಂತಂದರೆ, ನಾನು ಹೊರಟು ಹೋಗ್ತೀನಿ, ನನ್ನ ಅಂತ್ಯ, ನನ್ನ ವಿನಾಶ ಆಗೋ ಟೈಮ್ ಬಂದಿದೆ, ನಾನು ಇಲ್ಲಿರ್ಲಿಕ್ಕೆ ಇಷ್ಟಪಡುವುದಿಲ್ಲ. ಸಮಯ ನನಗೆ ಇದನ್ನು ನೆನಪಿಸ್ತಾ ಇದೆ, ಇದು ಪವಿತ್ರ ಶುದ್ಧ ಭಗವಂತನ ಈಶ್ವರೀಯ ಮಗುವಿನೊಳಗೆ ಇರುವಂಥದ್ದಲ್ಲ ಇದು. ಅರ್ಥಾತ್ ಭಯ, ಚಿಂತೆ, ದುಃಖ, ಈ ಕೂಗು ಇವೆಲ್ಲ ನಮ್ಮಿಂದ ಹೋಗಲಿಕ್ಕೆ ಹಾತೊರಿತಾ ಇದ್ದಾವೆ. ಬಾಬಾ ಅದನ್ನು ನೋಡ್ರಿ ಅಂತಾರೆ. ಇವತ್ತು ರಾತ್ರಿಯೊಳಗೆ, ನಿನ್ನೆ ರಾತ್ರಿ ಇದೇನು ಭಯ ಅನ್ನಿಸ್ತು, ಆಗ ನಾನು ಸ್ಮೃತಿ ಮಾಡಿಕೊಂಡೆ, ಸತೋ ಪ್ರಧಾನ ಸ್ಮೃತಿ. ಯಾವುದು ನನ್ನ ಒರಿಜಿನಲ್ ಸ್ಮೃತಿ, ನಾನಂತೂ ಆತ್ಮ ಇದ್ದೀನಿ, ನಾನಂತೂ ಅವಿನಾಶಿ ಇದ್ದೀನಿ, ನನಗಂತೂ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಈ ಮನಸ್ಸಿನಲ್ಲಿ ಯಾವುದು ಭಯ ತುಂಬಿದೆ, ಆ ಭಯನೂ ಕೂಡ ಹೋಗ್ಲಿಕ್ಕೆ ಬಂದಿದೆ. ಕಳ್ಳರು ಯಾರೂ ಇಲ್ಲ. ಆ ಕಳ್ಳರು ಬಂದಾರನ್ನುವಂಥ ಭಯ ಇದೆಯಲ್ಲ, ಅದು ಮಾಯಾ ಮನಸ್ಸಿನಲ್ಲಿ ಕುಂತಿದೆ. ಅದು ಹೋಗಲಿಕ್ಕೆ ಹಾತೊರಿತಾ ಇದೆ, ಅದು ವಿನಾಶ ಹೊಂದಲಿಕ್ಕೆ ಹಾತೊರಿತಾ ಇದೆ. ಬಾಬಾ ಹೇಳ್ತಾರೆ, ಈ ಹುಡುಗಾಟಿಕೆಯ ನಿದ್ರೆ ತ್ಯಾಗ ಮಾಡುವತ್ತಂದರೆ, ಈಗ ಅದು ಯಾವುದು ನನ್ನೊಳಗೆ ಬರ್ತಾ ಇದೆ ಅದು ನೋಡಿಯೂ ಸುಮ್ಮನೆ ಬಿಡೋದಲ್ಲ, ಸುಮ್ಮನೆ ಕೂಡೋದಲ್ಲ. ನನ್ನೊಳಗೆ ಏನಾದ್ರೂ ದ್ವಾಪರ ಯುಗದ, ಕಲಿಯುಗದ ಯಾವುದಾದ್ರೂ ಭಕ್ತತನದ ಅಥವಾ ದುಃಖದ ಅಥವಾ ಯಾವುದೇ ರೀತಿಯ ಕಮ್ಜೋರಿಯ ಸಂಸ್ಕಾರ ಜಾಗೃತ ಆಗ್ತದಂದ್ರೆ ಅದನ್ನು ನೋಡಿಯೂ ಹಾಗೆ ನೋಡಿ ಸುಮ್ಮನಿರುವುದಲ್ಲ, ಸುಮ್ಮನಿರುವುದೇ ಬೇಜವಾಬ್ದಾರಿತನದ ನಿದ್ರೆ ಅಂತ ಹೇಳ್ತಾರೆ ಬಾಬಾ. ಅದನ್ನು ಬರಲಿಕ್ಕೆ ಬಿಡೋದಲ್ಲ. ಅಷ್ಟೊಂದು ಅಟೆನ್ಷನ್, ಇಷ್ಟು ಗಮನ ನನ್ನ ಮೇಲೆ ಕೊಡಬೇಕಾಗಿದೆ. ಇದು ನಾನಲ್ಲ, ಇದು ನಾನಲ್ಲ. ಇದು ಕೇವಲ ಮಾಯಾ ಮನಸ್ಸಿನಲ್ಲಿ ಬಂದಿರುವಂಥದ್ದು, ಹೋಗೋದಕ್ಕಾಗಿ ಈ ರೀತಿ ಜಾಗೃತ ಆಗ್ತಾ ಇದೆ, ಇದು ಹೊರಟು ಹೋಗ್ತಾ ಇದೆ. ನಾನಂತೂ ಸತ್ಯ ಸ್ವರೂಪ ಆತ್ಮ ಇದ್ದೀನಿ ಅಂತ ನಾ ಆತ್ಮ ಆಗಿ ಮನಸ್ಸಿನಲ್ಲಿರುವ ಭಯವನ್ನು ಕೂಡ ಸಾಕ್ಷಿಯಾಗಿ ನೋಡಿ ಅದನ್ನು ಬಾಬಾಗೆ ಅರ್ಪಣೆ ಮಾಡಿ ಬಾಬನ ಸಂಘದಲ್ಲಿರೋದು. ಆಗ ಅನ್ನಿಸ್ತದ, ಬಾಬನ ಸಂಘದಲ್ಲಿ, ಬಾಬನ ಜೊತೆಯಲ್ಲಿ ಇದ್ದುಕೊಂಡು, ಬಾಬಾ ಇದೇನು ಭಯ ಈ ಕ್ಷಣದಲ್ಲಿ ಈ ಮನಸ್ಸಿನಲ್ಲಿ ಬಂತು, ಇದು ನಾನಲ್ಲ, ಇದು ಭಯ ಡ್ರಾಮಾದಾಗಿದೆ, ಕಲಿಯುಗದ ಸೀನ್ ಒಳಗಿರುವಂಥದ್ದು, ಇದು ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ನಾನಂತೂ ಸಾಕ್ಷಿ ದೃಷ್ಟ ಆತ್ಮ, ಇದನ್ನು ಸಾಕ್ಷಿಯಾಗಿ ನೋಡ್ತಾ ಅದನ್ನೂ ಕೂಡ ನಾನು ನಿಮಗೆ ಅರ್ಪಣೆ ಮಾಡ್ತಿದ್ದೀನಿ ರೀ ಅಂದಾಗ ನಾವು ಭಯಮುಕ್ತ ಆಗಲಿಕ್ಕೆ, ಕಮ್ಜೋರ್ ಮುಕ್ತ ಆಗಲಿಕ್ಕೆ, ಸ್ವತಂತ್ರ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಭಕ್ತರ ಪುಕಾರ ಕೇಳ್ರಿ. ಭಕ್ತ ಅಂತಂದರೆ ಬೇರೆ ಆತ್ಮ, ಇನ್ನೊಬ್ಬರಲ್ಲ. ದುಃಖಿ ಆತ್ಮ ಅಂದರೆ ಬೇರೆಯವರಲ್ಲ, ಇನ್ನೂ ನನ್ನೊಳಗೆ ದುಃಖ ಇದೆಯಲ್ಲ. ರೋಲ್ ಪ್ರತಿಯಾಗಿ ನಾವು ಹೀಗೆ ಅಂದ್ಕೊಳ್ತೀವಿ, ನನಗೆ ಎಷ್ಟು ದುಃಖ ಕೊಡ್ತಾರ, ನನಗೆ ನೀವು ಅಂದದ್ದು ಬಹಳ ದುಃಖ ಅನ್ನಿಸ್ತು, ನೀವು ಮಾಡಿದ್ದು ನನಗೆ ಕೆಟ್ಟ ಅನ್ನಿಸ್ತು ಅಂದರೆ ಏನರ್ಥ? ನನ್ನ ಮನಸ್ಸಿನಲ್ಲಿದೆ, ನನ್ನ ಆತ್ಮನ ಮನಸ್ಸಿನಲ್ಲಿ ಎಷ್ಟೊಂದು ತುಂಬಿದೆಯಲ್ಲ, ಇದು ಹೊರಗೆ ಹೋಗ್ತಾ ಇದೆ, ಅದಕ್ಕೆ ದುಃಖ ಬರ್ತಾ ಇದೆ. ಅದನ್ನು ಆ್ಯಸ್ ಇಟ್ ಈಸ್ ಹೋಗಲಿಕ್ಕೆ ನನ್ನ ಆತ್ಮ ಸಾಕ್ಷಿಯಾಗಿ ಎಷ್ಟು ನೋಡ್ತೀನೋ ದುಃಖ ಹೊರಟು ಹೋಗ್ತದೆ ನನ್ನ ಸ್ಥಿತಿಯಲ್ಲಿ ಇದ್ದುಕೊಂಡು ನೋಡಿದಾಗ. अब सदा जागती जोत बन अलबेलापन की नींद को तलाक दो और ಸಾಕ್ಷಾತ್ಕಾರ ಮೂರ್ತ ಬನೋ. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಸದಾ ಜಾಗೃತ ಜ್ಯೋತಿಯಾಗ್ರಿ. ಜಾಗೃತ ಜ್ಯೋತಿ ಅಂದರೆ ಸದಾ 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 ಕೇವಲ ಆತ್ಮದ ಸ್ಮೃತಿ, ಕೇವಲ ನನ್ನ ದಿವ್ಯ ಬುದ್ಧಿಗೆ, ಜ್ಞಾನದ ಕಣ್ಣಿಗೆ ಕೇವಲ ಆತ್ಮ ಸ್ಮೃತಿ ಮಾತ್ರ, ಆತ್ಮದ ದಿವ್ಯ ಪ್ರಕಾಶ ಮಾತ್ರ, ಆತ್ಮದ ಗುಣಗಳ ಅನುಭೂತಿ ಮಾತ್ರ ಆಗ್ತಾ ಇರೋದು. ಇದು ಜಾಗಂತ ಜ್ಯೋತಿ ಆಗುವುದಾಗಿದೆ. ಯಾವಾಗ ಜಾಗೃತ ಜ್ಯೋತಿ ಆಗ್ತೀರಿ, ಆಗ ಈ ಬೇಜವಾಬ್ದಾರಿತನದ ನಿದ್ರೆಗೆ ನೀವು ಡೈವೋರ್ಸ್ ಕೊಡಲಿಕ್ಕೆ ಸಾಧ್ಯ ಇದೆ. ಅಂದರೆ ನನ್ನೊಳಗೆ ಏನೋ ಒಂದು ಮನಸ್ಸಿನಲ್ಲಿ ಯಾವುದೋ ಒಂದು ಇಚ್ಛೆ ಜಾಗೃತ ಆಯಿತು, ಏನೋ ನಾನು ಆಗಿ ತೋರಿಸ್ಬೇಕು ಎಲ್ಲರ ಎದುರುಗಡೆ, ನಾನು ಬಹಳ ಹುಷಾರ ಇದ್ದೀನಿ ಅನ್ನುವಂಥದ್ದು ತೋರಿಸ್ಬೇಕಂತ ಏನಾದರೂ ಇದೆ ಅಂತಂದರೆ, ಇದು ಆತ್ಮನ ಒರಿಜಿನಲ್ ನೇಚರ್ ಏನು? ಹಾಗಾದ್ರೆ ಇದು ನನ್ನ ಸತೋಗುಣಿ ಸತ್ಯುಗದ ಮನಸ್ಸಿನ ನೇಚರ್ ಏನು ಅಲ್ಲ. ಅಂದಮೇಲೆ ಇದು ಬರುವುದಕ್ಕೆ ನಾನು ಅವಕಾಶ ಕೊಡಬಾರ್ದು. ನನ್ನ ಆತ್ಮ
ಬುದ್ಧಿಯ ಮೂಲಕ ಇದು ಅಲ್ಬೇಲಾಪನದ ಇದು ಒಂದು ನೆಗೆಟಿವ್ ಅಥವಾ ಲೋ ಎನರ್ಜಿ ಉಳ್ಳಂತಹ ವಿಚಾರ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ವಿ, ಇದು ಬೇಜವಾಬ್ದಾರಿತನ. ಅದನ್ನು ಅಟೆನ್ಷನ್ ಇಟ್ಟು ಇದು ನಾನಲ್ಲ ಅಂತ ತಿಳ್ಕೊಂಡು ಅದನ್ನು ತೆಗೆದು ಹಾಕೋದು, ಅದನ್ನು ದೂರ ಮಾಡೋದಾಗಿದೆ. ಆಗ ನೀವು ಸಾಕ್ಷಾತ್ಕಾರ ಮೂರ್ತರಾಗ್ತೀರಿ. ಸಾಕ್ಷಾತ್ಕಾರ ಅಂದರೆ ನಾನು ಇನ್ನೊಬ್ಬರಿಗೆ ನನ್ನ ದೇವಿ ಸ್ವರೂಪ ಅಥವಾ ದೇವ ಸ್ವರೂಪವನ್ನು ಇನ್ನೊಬ್ಬರಿಗೆ ಕಾಣಿಸ್ಬೇಕು, ನಾವು ಭಗವಂತನ ಮಕ್ಕಳಿದ್ದೀವಂತ ತೋರಿಸ್ಬೇಕು, ಅಥವಾ ನಾವು ಡಿವೈನ್ ಸೋಲ್ ಅಥವಾ ಫರಿಸ್ತಾ ಇದ್ದೀವಂತ ತೋರಿಸೋದು ಇನ್ನೊಬ್ಬರಿಗೆ ಕಾಣಿಸೋದು ಸಾಕ್ಷಾತ್ಕಾರ ಅಲ್ಲ. ನನಗೆ ನನ್ನ ಸ್ವರೂಪವೇ ಕಾಣಬೇಕು. ಅರ್ಥಾತ್ ಪ್ರತಿ ಸಮಯ ತಮ್ಮ ಸತ್ಯ ಆತ್ಮನ ಸಾಕ್ಷಾತ್ಕಾರ ಮಾಡೋದು. ಅರ್ಥಾತ್ ನಾನು ಆತ್ಮ ಬಾಬನ ಸಮಾನಿದ್ದೀನಿ, ನಾನು ಈ ಭಯ ಅಲ್ಲ. ನಾ ಆತ್ಮ ಅವಿನಾಶಿ ಇದ್ದೀನಿ, ಬಾಬ್ ಸಮಾನಿದ್ದೀನಿ. ನಾ ಈ ಶರೀರಲ್ಲ, ನಾನು ಸ್ತ್ರೀ ಅಲ್ಲ, ನಾನು ಪುರುಷ ಅಲ್ಲ, ಅಥವಾ ಈ ಭಯದ ವಿಚಾರನೂ ನಾನಲ್ಲ. ಅದು ರೋಲ್ನಲ್ಲಿ ನನಗೆ ಕಮ್ಮಿ ಅನ್ನಿಸ್ತಾ ಇದೆ, ಇದು ಒಂದು ಸ್ವಲ್ಪ ಬೇಕಲ್ಲ, ಇದು ಅವಶ್ಯಕತೆ ಇದೆ ಅಲ್ಲ ಅನ್ನಿಸ್ತಾ ಇದೆ, ಇದು ರೋಲ್, ಅದು ಕೂಡ ನಾನಲ್ಲ. ನಾನು ಆತ್ಮ ಸಂಪನ್ ಭರ್ಪೂರ್ ಸಂತುಷ್ಟಿ ಇದ್ದೀನಿ ಅನ್ನುವಂಥ ನನ್ನ ಒರಿಜಿನಲ್ ಬಾಪ್ ಸಮಾನ ಸ್ಥಿತಿಯನ್ನು ಸದಾ ನನ್ನ ಎದುರುಗಡೆಗೆ, ಅಂದರೆ ನನ್ನ ದಿವ್ಯ ನೇತ್ರದಲ್ಲಿ ಜ್ಞಾನದ ಆಧಾರದಿಂದ ಅನುಭವ ಮಾಡೋದು, ಸದಾ ಅನುಭವ ಮಾಡೋದೇ ಸಾಕ್ಷಾತ್ಕಾರ ಮೂರ್ತ ಆಗೋದು. ಅಂದರೆ ನನಗೆ ನಿತ್ಯವೂ ಬಾಬನ್ ದಿವ್ಯ ಸ್ವರೂಪ ಮತ್ತು ನನ್ನ ಆತ್ಮದ ಸತ್ಯ ಸ್ವರೂಪ ಏನು ಕಾಣಿಸ್ತದೋ ಇದೇ ಸಾಕ್ಷಾತ್ಕಾರ ಮೂರ್ತಿ ಆಗೋದಾಗಿದೆ. ಸ್ಲೋಗನ್: तन मन धन मन वाणी कर्म किसी भी प्रकार से बाबा के कर्तव्य में सहयोगी बनो तो सहज योगी बन जाएंगे. तनु मन धन मन ವಾಣಿ ಕರ್ಮ ಯಾವುದೇ ಪ್ರಕಾರದಿಂದ ಬಾಬಾರವರ ಕರ್ತವ್ಯದಲ್ಲಿ ಸಹಯೋಗಿಗಳಾದಾಗಲೇ ನೀವು ಸಹಜ ಯೋಗಿಗಳು ಆಗ್ತೀರಿ. ಸಹಜ ಯೋಗಿ ಆಗೋದು ಅರ್ಥಾತ್ ಡ್ರಾಮಾದಿಂದ ಡಿಟ್ಯಾಚ್ ಆಗೋದು, ಅರ್ಥಾತ್ ಡ್ರಾಮಾದ ಸ್ಮೃತಿ, ರೋಲ್ನ ಸ್ಮೃತಿಯಿಂದ ಡಿಟ್ಯಾಚ್ ಆಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು ಸಹಜ ಯೋಗಿ. ಅರ್ಥಾತ್ ಯೋಗ ಆತ್ಮನ ಜೊತೆಗೆ ಇರ್ಬೋದು, ಯೋಗ ಆತ್ಮನ ಗುಣಗಳ ಜೊತೆಗೆ ಇರ್ಬೋದು, ಯೋಗ ಪರಮಾತ್ಮ ತಂದೆಯ ದಿವ್ಯ ಗುಣಗಳ ಅಥವಾ ದಿವ್ಯ ಸ್ವರೂಪದ ಜೊತೆ ಆಗಿರ್ಬೋದು. ಆದರೆ ಇದು ಸಹಜ ಯೋಗ. ಸಹಜ ಯೋಗಿ ಆಗುವುದು ಸಂಗಮ ಯುಗದ ಅತಿ ಉನ್ನತ ಸ್ಟೇಜ್, ಅತಿ ದೊಡ್ಡ ಪ್ರಾಪ್ತಿ ಇದು. ಇಂತಹ ಒಂದು ಸಹಜ ಯೋಗಿ ಪ್ರಾಪ್ತಿ ಯಾವಾಗ ನನಗೆ ಪ್ರಾಪ್ತ ಆಗ್ತದಂತಂದರೆ ಸಹಯೋಗಿ ಆದಾಗ. ಎದರಿಂದ ಸಹಯೋಗಿ ಆಗೋದು? ರೋಲ್ನಲ್ಲಿ. ಭಲೇ ಬಾಬಾ ಡ್ರಾಮಾ ನನಗೆ ಒಂದು ತನು ಕೊಟ್ಟಿದ್ದಾರೆ, ಶರೀರ ಕೊಟ್ಟಿದ್ದಾರೆ, ಮನಸ್ಸು ಕೊಟ್ಟಿದ್ದಾರೆ, ನಮ್ಮ ಹತ್ರ ಧನನೂ ಇದೆ, ಮತ್ತು ವಾಣಿ ಮಾತಾಡಲಿಕ್ಕೆ ರೋಲ್ ಮಾತಾಡ್ತದೆ, ಅಥವಾ ಕರ್ಮ ಮಾಡಲಿಕ್ಕೆ ಆರ್ಗನ್ಸ್ ಅದಾವ. ಇವು ಯಾವುದಾದ್ರೂ ಮೂಲಕ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬಾರ ಸೇವೆಯಲ್ಲಿ ಇವುಗಳನ್ನು ತನು ಮನ ಧನವನ್ನು ಮನವಾಣಿ ಕರ್ಮವನ್ನು ಉಪಯೋಗಿಸಿದಾಗ ಯಜ್ಞದ ಕಾರ್ಯದಲ್ಲಿ ತೊಡಗಿಸಿದಾಗ ಈ ಸಹಯೋಗದ ಫಲವಾಗಿ ನಾವು ಸಹಜ ಯೋಗಿ ಆಗ್ತೀವಿ. ಅಂದರೆ ತನು ಮನ ಧನ ಮನವಾಣಿ ಕರ್ಮದ ಜೊತೆಗೆ ಮನಸ್ಸಿನ ಅಟ್ಯಾಚ್ಮೆಂಟ್ ಇದೆ. ಎಲ್ಲಿ ಇವುಗಳದ್ದು ನಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ, ಮನಸ್ಸಿನ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಾ ಆತ್ಮ ಸಾಕ್ಷಿಯಾಗಿ ಇವುಗಳನ್ನು ಒಂದು ವೇಳೆ ಬಾಬನ ಕಾರ್ಯದಲ್ಲಿ ತೊಡಗಿಸಿದೆ ಅಂತಂದರೆ ಆ ಅಟ್ಯಾಚ್ಮೆಂಟ್ ಇರುವಂಥ ಈ ಎಲ್ಲ ವಸ್ತುಗಳು ಬಾಬನ ಕಾರ್ಯದಲ್ಲಿ ಉಪಯೋಗ ಆಗೋದ್ರಿಂದ ನಂದು ಯೋಗ ಇವುಗಳ ಬದಲಾಗಿ ಬಾಬನ ಜೊತೆಗೆ, ಬಾಬನ ಗುಣಗಳ ಜೊತೆಗೆ, ಆತ್ಮನ ಜೊತೆಗೆ ನಡೆಯೋದ್ರಿಂದ ಯೋಗ ಸಹಜ ಆಗ್ತದೆ. ಆ ವ್ಯಕ್ತಿಶಾರ ಇವತ್ತಿನ ಮುರಳಿದು ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ ಕೋ ಅಪನಾವೋ. ಸತ್ಯತೆ ಹಾಗೂ ಸಭ್ಯತಾ ರೂಪಿ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ರಿ. जैसे बाबा को गॉड इज ट्रुथ कहते हैं, सत्यता ही बाबा को प्रिय है. ಬಾಬಾರವರಿಗೆ ಪರಮಾತ್ಮ ಸತ್ಯ, ಸತ್ಯಂ ಶಿವಂ ಸುಂದರಂ ಅಂತ ಹೇಳಲಾಗ್ತದೆ. ಸತ್ಯನೇ ಶಿವಬಾಬಾರವರಿಗೆ ಬಹಳ ಪ್ರಿಯ ಆಗಿದೆ. ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜಿ ಹೇ. ಸತ್ಯದ ಹೃದಯದ ಮೇಲೆ ಬಾಬಾ ರಾಜಿ ಆಗ್ತಾರೆ, ಪ್ರಸನ್ನ ಆಗ್ತಾರೆ. ಸತ್ಯ ಹೃದಯ ಅಂದರೆ ಯಾರು? ಯಾವರು ಆತ್ಮ ತನ್ನ ಆತ್ಮಸ್ಮೃತಿಯಲ್ಲಿದ್ದುಕೊಂಡು ಮನಸ್ಸಿನಲ್ಲಿ ನಡೆಯುವಂಥ ಮಾಯಾ ಮನಸ್ಸಿನಲ್ಲಿ ನಡೆಯುವಂಥ ಎಲ್ಲವನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾ ಅದನ್ನು ಆ್ಯಸ್ ಇಟ್ ಈಸ್ ಸದಾ ಬಾಬಾರವರಿಗೆ ಅರ್ಪಣೆ ಮಾಡಿ ಬಾಬನ ಜೊತೆಯಲ್ಲಿ ಸಾಕ್ಷಿಯಾಗಿ ಬಾಬಾರ ಸಂಘದಲ್ಲಿರ್ತಾರೆ. ಅವರೇ ಸತ್ಯ ಮಕ್ಕಳು.
ಸತ್ಯ ಮಕ್ಕಳೇ ಶಿವಬಾಬಾರವರಿಗೆ ಭಾಳ ಪ್ರಿಯ ಮತ್ತು ಬಾಬಾ ಅವ್ರ ಮೇಲೆ ಪ್ರಸನ್ನ ಆಗ್ತಾರೆ, ರಾಜಿ ಆಗ್ತಾರೆ. तो दिल तक नशीन सर्विसेबल बच्चों के संबंध संपर्क में हर संकल्प और बोल में सच्चाई और सफाई दिखाई देगी. ಯಾರು ಬಾಬನ ಹೃದಯ ಸಿಂಹಾಸನಧಾರಿ ಸರ್ವಿಸೇಬಲ್ ಮಕ್ಕಳಿದ್ದಾರೆ, ಸರ್ವಿಸ್ ಅಂತಂದರೆ ಯಾವುದು ಸ್ಥೂಲವಾದಂಥ ಮಾತು ಹೇಳ್ತಿಲ್ಲ, ಬಾಬಾ ತನ್ನ ಆತ್ಮಸ್ಮೃತಿಯಲ್ಲಿ ಸ್ಥಿತ ಆಗಿ ಬಾಬಾರ ಜೊತೆ ಕಂಬೈಂಡ್ ಆಗಿ ಆ ಹೈಯರ್ ಕಾನ್ಷಿಯಸ್ನಲ್ಲಿ ಇರ್ತಾರೆ. ಆಗ ಆಟೋಮೆಟಿಕ್ ಸೇವಾ ಆಗ್ತದೆ. ಆಟೋಮೆಟಿಕ್ ಸೇವಾ ಆ ಮಕ್ಕಳ ಮೂಲಕ ವೈಬ್ರೇಷನ್ ತಾನಾಗಿ ಎಲ್ಲರಿಗೂ ಸಿಗ್ತದೆ. ಆಗ ಅಂಥ ಮಕ್ಕಳ ಸಂಬಂಧ ಸಂಪರ್ಕದಲ್ಲಿ ಪ್ರತಿ ಸಂಕಲ್ಪದಲ್ಲಿ ಅವರ ಮಾತಿನಲ್ಲಿ ಆ ಸತ್ಯತೆ, ಆ ಸ್ವಚ್ಛತೆ ಕಾಣಿಸ್ತದೆ. ಉನ್ಕ ಹರ್ ಸಂಕಲ್ಪ ಹರ್ ವಚನ ಸತ್ತು ಹೋಗ ಅಂದರೆ ಅವರ ಸಂಕಲ್ಪ, ಅವರ ಮಾತುಗಳು ಕೂಡ ಜ್ಞಾನಯುಕ್ತ ಇರುವ ಕಾರಣದಿಂದ ಅವು ಕೂಡ ಸತ್ಯ ಸಿದ್ಧ ಆಗ್ತವೆ. ಓಂ ಶಾಂತಿ.